ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗಾಗಲೇ ಈ ಚಿತ್ರದುರ್ಗದ ಬಳಿಯಲ್ಲಿ ನಡೆದಿರುವಂತಹ ದುರಂತ ಇದೆಯಲ್ಲ, ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ, ಹಾಗೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸಾರಿಗೆ ಸಚಿವರೇ, ನೀವು ಈ ಸ್ಟೋರಿಯನ್ನ ಗಮನ ಇಟ್ಟು ನೋಡಬೇಕು, ಜೊತೆಲಿ ಮಿಸ್ ಮಾಡ್ಕೊಳ್ಳೇಬಾರದು. ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಅಂತೂ ಆಗಲೇಬೇಕು. ಅದ್ಯಾವ ರೀತಿಯ ಕ್ರಮ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆ. ಅದರ ಬಗ್ಗೆ ಈಗಾಗಲೇ ವರದಿಯನ್ನು ನೀವು ತರಿಸ್ಕೊಂಡಿದ್ದಾಗಿದೆ. ಅದನ್ನು ಅವಲೋಕನ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರಗಳಂತೂ ಖಂಡಿತವಾಗ್ಲೂ ಆಗಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅಪಘಾತ ಬರೀ ಅಪಘಾತವಾಗಿ ಉಳಿದಿಲ್ಲ, ಇಡೀ ಬಸ್ಸೇ ಹತ್ತಿ ಉರಿತಾ ಇದೆ. ಸ್ಲೀಪರ್ ಕೋಚ್ಗಳಲ್ಲಿ ಹೋಗೋರು ಈ ಸುದ್ದಿಯನ್ನು ಮಿಸ್ ಮಾಡ್ಕೊಳ್ದೆ ನೋಡಿ. ಯಾಕಂದರೆ ಪದೇ ಪದೇ ಸ್ಲೀಪರ್ ಕೋಚ್ ಬಸ್ಗಳೇ ಈ ರೀತಿ ಬೆಂಕಿಗೆ ಆಹುತಿ ಆಗ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗಳು, ಒಂದಷ್ಟು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಸಣ್ಣದಾಗಿ ಅಪಘಾತ ಆಯಿತು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಬರೀ ಅಪಘಾತವಾಗಿ ಉಳಿದಿಲ್ಲ, ಆದರೆ ಇಡೀ ಬಸ್ಸೇ ಹೊತ್ತಿ ಉರಿಯುತ್ತೆ ಅನ್ನೋದಾದರೆ ಅಸಲಿಗೆ ಏನು ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು. ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಅನ್ನ ನಡೆಸ್ತಾ ಇದೆ. ಖಾಸಗಿ ಬಸ್ಗಳಲ್ಲಿ ಡೇಂಜರ್ ಲಗೇಜ್ಗಳನ್ನ ಸಾಗಿಸಲಾಗ್ತಾ ಇದೆ. ಬರೀ ಇಷ್ಟೇನಾ, ಆ ಡೇಂಜರ್ ಲಗೇಜ್ಗಳಲ್ಲಿ ಏನೇನ್ ತುಂಬ್ತಾ ಇದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಬಸ್ಗಳ ಕಳ್ಳಾಟ ಬಟಾ ಬಯಲಾಗಿದೆ. ಸಣ್ಣ ಅಪಘಾತ ಆಯ್ತು ಅಂತಂದ್ರು ಇಡೀ ಬಸ್ಸೇ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ, ಈ ಬಸ್ಸಲ್ಲಿ ಅಂಥದ್ದೇನು ತುಂಬಿಸ್ತಾರೆ ಹಾಗಾದ್ರೆ? ಅಂತ ಸ್ಪಾರ್ಕಿಂಗ್ ಎಲಿಮೆಂಟ್ಸ್ ಆಗಿರ್ಬೋದು ಅಥವಾ ಹೊತ್ತಿ ಉರಿಯುವಂಥ ವಸ್ತುಗಳಾಗಿರ್ಬೋದು, ಅದನ್ನು ಯಾವುದನ್ನು ಸಾಗಾಟ ಮಾಡುವಂತ ಇಲ್ಲ ಅನ್ನುವಂಥದ್ದು ಇದ್ರೂ ಕೂಡ, ಕಾಯ್ದೆಯಲ್ಲಿದ್ರೂ ಕೂಡ ಅದ್ಯಾವುದನ್ನು ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ. ಯಾಕೆ? ಪದೇ ಪದೇ ಬಸ್ಗಳು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಇಡೀ ಬಸ್ ಹೊತ್ತಿ ಉರಿಯುತ್ತೆ. ಆಂಧ್ರದ ಕರ್ನೂಲ್ನಲ್ಲಿ ನಡೆದಂತಹ ದುರಂತ ಆಗಿರ್ಬೋದು, ಆ ನಂತರದಲ್ಲಿ ಈ ಚಿತ್ರದುರ್ಗದ ದುರಂತ ಆಗಿರ್ಬೋದು, ಈ ಎಲ್ಲ ಬಸ್ ಅಪಘಾತಗಳನ್ನ ಗಮನಿಸಿದ್ರೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಬಸ್ನಲ್ಲಿ ಹಾಗಾದ್ರೆ ಅಂಥದ್ದೇನು ತುಂಬ್ತಾ ಇದ್ದಾರೆ? ಬಸ್ಗಳನ್ನ ಕೇವಲ ಪ್ಯಾಸೆಂಜರ್ಗಳಿಗಾಗಿ ಬಳಕೆ ಮಾಡಲಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅದರಲ್ಲಿ ಗೂಡ್ಸ್ಗಳನ್ನ ತುಂಬಲಾಗ್ತಾ ಇದೆ. ಇದೆಲ್ಲವೂ ಕೂಡ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ಅದರ ಜೊತೆಯಲ್ಲಿ ಈ ಖಾಸಗಿ ಬಸ್ಗಳಲ್ಲಿ ಅಂತ ಡೇಂಜರಸ್ ವಸ್ತುಗಳು ಏನೇನಿರುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟುಹಾಕ್ತಾ ಇದೆ. ಈ ಖಾಸಗಿ ಬಸ್ಗಳ ಕಳ್ಳಾಟವನ್ನ ಬಟಾ ಬಯಲು ಮಾಡಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಸಾರಿಗೆ ಸಚಿವರಂತೂ ಈ ಸ್ಟೋರಿಯನ್ನ ಮಿಸ್ ಮಾಡ್ಕೊಳ್ಳದೆ ನೋಡ್ಲೇಬೇಕು. ಯಾಕಂದ್ರೆ ಬಸ್ಗಳಲ್ಲಿ ಏನೇನು ಆಗ್ತಾ ಇದೆ, ಏನೇನು ತುಂಬ್ತಾ ಇದ್ದಾರೆ, ಯಾವ ರೀತಿ ಸಾಗಾಟವನ್ನ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಈ ಖಾಸಗಿ ಬಸ್ಗಳ ಓನರ್ಗಳ ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟವರ ಈ ದುಡ್ಡಿನ ದಾಹಕ್ಕೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಎಷ್ಟೊಂದು ಅಮಾಯಕರು ಬಲಿಯಾಗಬೇಕು ಹಾಗಾದ್ರೆ? ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಆ ಸೀಟ್ಗೆ ಒಂದಕ್ಕಿಂತ ಡಬಲ್ ದುಡ್ಡು ಕೊಟ್ಟು ಪ್ರಯಾಣ ಮಾಡೋರಿದ್ದಾರೆ. ಓನ್ಲಿ ಬಿಕಾಸ್ ಅದು ಸ್ಲೀಪರ್ ಕೋಚ್, ಒಂದೊಳ್ಳೆ ಆರಾಮವಾಗಿರುತ್ತೆ, ಬೆಳಗ್ಗೆ ಮನೆ ಮುಟ್ತೀವಿ ಅನ್ನುವಂಥ ಧೈರ್ಯದ ಮೇಲೆ. ಆದರೆ ಆ ಧೈರ್ಯ ಈಗ ಉಳಿದಿಲ್ಲ, ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಇನ್ನೆಷ್ಟು ಬಲಿ ಬೇಕು ಅನ್ನುವಂಥ ಪ್ರಶ್ನೆ. ಈ ಹಣದ ಆಸೆಗೆ, ಹಣದ ದಾಹಕ್ಕೆ ಇನ್ನೆಷ್ಟು ಬಲಿ ಆಗಬೇಕು? ಖಾಸಗಿ ಬಸ್ನ ಮಾಲೀಕರು ಎಚ್ಚೆತ್ಕೊಳ್ಳೋದು ಯಾವಾಗ? ಇರುವಂಥ ರೂಲ್ಸ್ ಅನ್ನಾದ್ರೂ ಫಾಲೋ ಮಾಡೋದು ಯಾವಾಗ? ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಡೀಸೆಲ್ ಕ್ಯಾನ್ಗಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಬಸ್ ಕೆಳಭಾಗದಲ್ಲಿ ಲಗೇಜ್ ತುಂಬ್ತಾರೆ. ಬಸ್ನ ಟಾಪ್ ಮೇಲೂ ಕೂಡ ಲಗೇಜ್ಗಳನ್ನ ಎಷ್ಟಾಗುತ್ತೋ ಅಷ್ಟು ತುಂಬಿಸಿಡ್ತಾರೆ. ಈ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಟೈರ್ಗಳನ್ನ ಸಾಗಿಸಲಾಗುತ್ತೆ. ಟೈರ್ಗಳಿಗೆ ಬೆಂಕಿ ಏನಾದ್ರೂ ತಗುಲಿದ್ರೆ ಇಡೀ ಬಸ್ಸೇ ಹೊತ್ತಿ ಉರಿಯುತ್ತೆ. ಕಣ್ಣು ಮುಚ್ಚಿ ಕುಳಿತಿದ್ದಾರ ಹಾಗಾದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು? ಇವ್ರಿಗೆ ಯಾರಿಗೂ ಗೊತ್ತಿಲ್ವಾ? ಅಥವಾ ಓಡಾಡುವಂತಹ ಸಂದರ್ಭದಲ್ಲಿ ನೋಡೋದಿಲ್ವಾ? ಲೋಡಿಂಗ್ ಅನ್ಲೋಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಯಾರೂ ಗಮನಿಸಿರೋದಿಲ್ವಾ? ಸಾರ್ವಜನಿಕರೇ ಗಮನಿಸಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಹಾಗಾದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಯಾವುದು ಕೂಡ ಕಣ್ಣಿಗೆ ಕಂಡಿಲ್ವಾ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಪ್ರತಿಯೊಬ್ಬರು ಹೇಳುವಂತ ಮಾತು ಅವರೆಲ್ಲರಿಗೂ ಗೊತ್ತಿದೆ, ಆದ್ರೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ.
ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಈ ಬಸ್ ಮಾಲೀಕರು. ಸ್ಲೀಪರ್ ಬಸ್ಗಳು ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿವೆ. ಹಣದ ಆಸೆಗೆ ಖಾಸಗಿ ಬಸ್ ಮಾಲೀಕರು ಜನರ ಜೀವಕ್ಕೆ ಗಂಡಾಂತರ ತಂದೊಡ್ಡಿದ್ದಾರೆ. ನಾವೀಗ ತೋರಿಸೋ ಒಂದೊಂದು ದೃಶ್ಯವು ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಸ್ಲೀಪರ್ ಬಸ್ಗಳಲ್ಲಿ ಮಿನಿ ಲಾರಿಯಷ್ಟು ಸರಕು. ಖಾಸಗಿ ಸ್ಲೀಪರ್ ಬಸ್ ಮಾಲೀಕರು ಎಷ್ಟರ ಮಟ್ಟಿಗೆ ಕಳ್ಳಾಟ ಆಡ್ತಿದ್ದಾರೆ ಅನ್ನೋಕೆ ಈ ದೃಶ್ಯವೇ ಸಾಕು. ಇಲ್ಲಿ ನೋಡಿ, ಬೆಂಗಳೂರಿನಿಂದ ಹೊರಡುವಂತಹ ಸ್ಲೀಪರ್ ಬಸ್ಗಳಲ್ಲಿ ಯಾವ ಮಟ್ಟಿಗೆ ಸರಕುಗಳನ್ನ ಸಾಗಿಸ್ತಾರೆ ಅಂತ. ಮಿನಿ ಲಾರಿಯಷ್ಟು ಗೂಡ್ಸ್ ಗಳನ್ನ ಬಸ್ಗಳಲ್ಲಿ ಸಾಗಿಸ್ತಿದ್ದಾರೆ. ಗೂಡ್ಸ್ ವೆಹಿಕಲ್ ತುಂಬಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ಕೂಡ ಟೈರ್ ಆಗಿರಬಹುದು. ನೋಡ್ತಾ ಇದ್ದಾರೆ ನೀವು, ಗಾಡಿ ಟೈರ್ಗಳು ಏನು ಬರ್ತವೆ ನೋಡಿ, ಎಲ್ಲ ಟೈರ್ಗಳು, ಎಲ್ಲ ಲಗೇಜ್ಗಳು ಏನಿದೆ ಎಲ್ಲ ಕೂಡ ಬಸ್ಗಳಿಗೆ ತುಂಬ್ತಾ ಇದ್ದಾರೆ. ಈ ಎಲ್ಲ ವಸ್ತುಗಳನ್ನು ಗೂಡ್ಸ್ ವೆಹಿಕಲ್ಗಳಿಗೆ, ಅಂದರೆ ಟ್ರಕ್ ಏನಿರುತ್ತಲ್ಲ, ಕಬ್ಬಿಣದ ಟ್ರಕ್ ಏನಿರುತ್ತೆ ಅದ್ರ ಒಳಗಡೆ ಎಲ್ಲ ಲಗೇಜ್ಗಳೆಲ್ಲ ತುಂಬಬೇಕು. ಆದರೆ ಜನರು ಹೋಗೋ ಬಸ್ಸುಗಳಿಗೆ, ಪ್ಯಾಸೆಂಜರ್ ಹೋಗುವಂಥ ಬಸ್ಸುಗಳಿಗೆ ಈ ಒಂದು ವಸ್ತುಗಳನ್ನು ತುಂಬ್ತಾರೆ ನೋಡಿ. ಇವೆಲ್ಲ ಟೈರ್ಗಳು ಕೂಡ ಈ ಬಸ್ಸುಗಳಿಗೆ ತುಂಬಲಿಕ್ಕೆ ಈಗ ಆಲ್ರೆಡಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸ್ಲೀಪರ್ ಬಸ್ಗಳಲ್ಲಿ ಆಯಿಲ್ ಕ್ಯಾನ್ಗಳ ಸಾಗಾಟ. ಆಯಿಲ್ ಕ್ಯಾನ್ಗಳನ್ನ ಬಸ್ಗಳಲ್ಲಿ ಸಾಗಿಸುವಾಗಿಲ್ಲ. ಆದ್ರೆ ಇಲ್ಲಿ ನೋಡಿ, ಎಷ್ಟು ರಾಜಾರೋಷವಾಗಿ ಸ್ಲೀಪರ್ ಬಸ್ಗಳಲ್ಲಿ ಆಯಿಲ್ ಕ್ಯಾನ್ಗಳನ್ನ ಸಾಗಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆಯಿಲ್ ತುಂಬಿರುವಂತಹ ದೊಡ್ಡ ದೊಡ್ಡ ಡ್ರಮ್ಗಳನ್ನ ತುಂಬಿ ಕಳಿಸ್ತಿದ್ದಾರೆ. ಅಕಸ್ಮಾತ್ ಬಸ್ ಅಪಘಾತಕ್ಕೀಡಾದ್ರೆ ಮಲಗಿದ್ದವರು ಕಣ್ಣು ಬಿಡುವಷ್ಟರಲ್ಲೇ ಸುಟ್ಟು ಭಸ್ಮವಾಗಿರ್ತಾರೆ. ಖಾಸಗಿ ಬಸ್ಗಳಲ್ಲಿ ಡೀಸೆಲ್ ಕ್ಯಾನ್ಗಳ ಸಾಗಾಣೆ. ಕೇವಲ ಆಯಿಲ್ ಕ್ಯಾನ್ಗಳು ಮಾತ್ರ ಖಾಸಗಿ ಬಸ್ಗಳ ಲಗೇಜ್ ಬಾಕ್ಸ್ಗಳಲ್ಲಿ ರಾಶಿ ರಾಶಿ ಡೀಸೆಲ್ ಕ್ಯಾನ್ ಸಾಗಿಸಲಾಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಬಸ್ಗಳು ಡೀಸೆಲ್ ತುಂಬಿರುವಂತಹ ಡ್ರಮ್ಗಳನ್ನೇ ಹೊತ್ತೊಯ್ಯುತ್ತಿವೆ. ಒಂದು ವೇಳೆ ಮಾರ್ಗ ಮಧ್ಯೆ ಅಪಘಾತವಾಗಿ ಬಸ್ಗೆ ಬೆಂಕಿ ಹೊತ್ತಿದಾಗ ಈ ಡೀಸೆಲ್ ಡ್ರಮ್ಗಳು ಅದೇ ಬೆಂಕಿಯನ್ನ ಜ್ವಾಲಾಮುಖಿಯಂತೆ ಸ್ಫೋಟಿಸುವಂತೆ ಮಾಡುತ್ತವೆ. ಬಸ್ ತುಂಬೆಲ್ಲ ಪ್ಲೈವುಡ್ ಪ್ಲಾಸ್ಟಿಕ್ ಬಾಕ್ಸ್ಗಳು. ಬಸ್ಗಳ ಮೇಲೆ ಒಳಗೆ ಯಮಭಾರದ ಟೈರ್ಗಳು. ಅಬ್ಬಬ್ಬ, ಈ ದೃಶ್ಯ ನೋಡಿ, ಖಾಸಗಿ ಬಸ್ಗಳ ಮೇಲೆ ಹೇಗೆ ಟೈರ್ಗಳನ್ನ ಸಾಗಿಸ್ತಾ ಇದ್ದಾರೆ ಅಂತ. ಕೇವಲ ಬಸ್ಗಳ ಟಾಪ್ ನಲ್ಲಿ ಮಾತ್ರವಲ್ಲ, ಲಗೇಜ್ ಕಂಪಾರ್ಟ್ಮೆಂಟ್ ನಲ್ಲೂ ಕೂಡ ಟೈರ್ಗಳನ್ನ ಕುರಿಗಳಂತೆ ತುಂಬುತ್ತಿದ್ದಾರೆ. ಬಸ್ಗೆ ಬೆಂಕಿ ಹೊತ್ತಿದಾಗ ಈ ಟೈರ್ಗಳು ಇನ್ನೂ ಕೂಡ ದಗದಗಿಸುವಂತೆ ಮಾಡುತ್ತೆ. ಈ ಒಂದು ಬಸ್ಗಳ ಮೇಲೆ ನೋಡ್ತಾ ಇರ್ಬೋದು ನೀವು, ಟಾಪ್ ಅಲ್ಲಿ ಎಂತ ರಟ್ಟಿನ ರೋಲ್ಗಳಾಗಿರಬಹುದು, ಟೈರ್ಗಳಾಗಿರಬಹುದು, ಈ ರೀತಿ ಟೈರ್ಗಳನ್ನ ಇದರಲ್ಲಿ ಇಷ್ಟೊಂದು ಲೋಡ್ ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಅಪಘಾತ ಆದಾಗ ಬೆಂಕಿ ಬಸ್ಸಿಗೆ ಏನಾದರೂ ಹತ್ತಿಕೊಂಡ್ರೆ ನೋಡಿ, ಟೈರ್ಗಳನ್ನ ಮೇಲ್ಗಡೆ ಎಷ್ಟೊಂದು ಟೈರ್ಗಳು ತುಂಬಿದ್ದಾರೆ ನೋಡಿ. ನೀವು ಕಾಣ್ತಾ ಇರ್ಬೋದು ನೀವು ಮೇಲ್ಗಡೆ, ಬಸ್ಸಿನ ಮೇಲ್ಗಡೆ ಇದೆಲ್ಲ ಟೈರ್ಗಳು, ರಟ್ಟಿನ ರೋಲ್ಗಳು. ಇದರಿಂದ ಬೇಗ ಬೆಂಕಿ ಹತ್ಕೊಳ್ಳುತ್ತೆ. ಯಾಕಂದ್ರೆ ಇವು ಬೆಂಕಿಗೆ ಬೇಗ ಸ್ಪಂದಿಸ್ತವೆ. ಹಾಗಾಗಿ ಬೇಗ ಬೆಂಕಿ ಹತ್ಕೊಂಡು ಬಸ್ಸುಗಳಿಗೆ ನಂದಿಸಲಿಕ್ಕೂ ಆಗದಷ್ಟು ಅನಾಹುತಗಳು ಆಗುವಂಥದ್ದು, ಸಾವು ನೋವುಗಳಾಗುವಂಥ ಸಂದರ್ಭ ಬರೋದೇ ಇಂಥ ಒಂದು ಬಸ್ಗಳಲ್ಲಿ ಈ ರೀತಿಯಾದಂಥ ಒಂದು ಟೈರ್ಗಳನ್ನು, ಲಗೇಜ್ಗಳನ್ನು ಹೇರೋದ್ರಿಂದ. ಖಾಸಗಿ ಸ್ಲೀಪರ್ ಬಸ್ಗೆ ರೊಟ್ಟಿನ ಕಿಟಕಿ ನೋಡಿದ್ರಲ್ಲ. ಪ್ರಯಾಣಿಕರ ಪ್ರಾಣಕ್ಕೆ ಖಾಸಗಿ ಬಸ್ ಮಾಲೀಕರು ಎಷ್ಟು ಬೆಲೆ ಕೊಡ್ತಾರೆ ಅಂತ. ಇಲ್ಲಿ ಕಿಟಕಿಯನ್ನ ಗಾಜಿನ ಬದಲು ರಟ್ಟಿನ ಮೂಲಕ ಕವರ್ ಮಾಡಿದ್ದಾರೆ. ಈ ಬಸ್ನಲ್ಲಿ ಪ್ರಯಾಣಿಸೋರನ್ನ ಆ ದೇವರೇ ಕಾಪಾಡಬೇಕು. ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಅಲ್ಲೇ ಸ್ಲೀಪರ್ ಸೀಟ್. ಈ ಎಕ್ಸಿಟ್ ಡೋರ್ ಏನಿದೆ, ಕಡೆ ಅಂದ್ರೆ ಲಾಸ್ಟ್ ನಲ್ಲಿ ಎಕ್ಸಿಟ್ ಡೋರ್ ಇದೆ. ಆ ಒಂದು ಎಕ್ಸಿಟ್ ಡೋರ್ ಮೂಲಕ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಅದನ್ನು ಓಪನ್ ಮಾಡಿ ಜಂಪ್ ಮಾಡಬಹುದು, ಅಥವಾ ಇನ್ನೂ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಆ ಎಕ್ಸಿಟ್ ಡೋರ್ ಮೂಲಕ ಜನರು ಕೂಡ ಹೊರಗಡೆ ಬರಲು ಕೂಡ ಅವಕಾಶ ಇದೆ. ಅಂದ್ರೆ ಬಹುತೇಕ ಇದು ಸೀಟ್ ಏನಿದೆ ಅಂದ್ರೆ ಬಸ್ನ ಕಡೆ ಭಾಗದಲ್ಲಿ ಈ ಒಂದು ಎಕ್ಸಿಟ್ ಡೋರ್ ಇರುವಂತದ್ದು. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕುವಂತಿಲ್ಲ. ಅಂದ್ರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದರೂ ಬೆಂಕಿ ಅಥವಾ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಈ ಒಂದು ಎಕ್ಸಿಟ್ ಡೋರ್ ಮೂಲಕ ಕೂಡ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಎಸ್ಕೇಪ್ ಆಗಬಹುದು. ಲಕ್ಸುರಿ ಬಸ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳೇ ಸೀಲ್. ಬಸ್ ದುರಂತ ಆದ ಸಂದರ್ಭದಲ್ಲಿ ಏನು ಬಸ್ಸಿಗೆ ಎಕ್ಸಿಟ್ ಡೋರ್ ಅಂತ ಇರ್ತ, ಎಲ್ಲೋ ಒಂದ್ ಕಡೆ ಎಕ್ಸಿಟ್ ಡೋರ್ಗಳು ಇದ್ದು ಇಲ್ದಂಗದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಈ ಒಂದು ಬಸ್ ನಾವು ತೋರಿಸ್ತಾ ಇದ್ದೀವಿ. ಬೀದರಿಂದ ಮಂಗಳೂರು ಕಡೆ ದಿನ ಬೆಳಗಾದ್ರೆ ಈ ಒಂದು ಬಸ್ ಹೋಗ್ತದ. ಅದ್ರ ಹಿಂದ್ಗಡೆ ಎಕ್ಸಿಟ್ ಡೋರ್ ಇಕ್ಕಿದಾರ. ಅದ್ರ ನೋಡ್ಬೋದು ಯಾವ ರೀತಿ ಸಂಪೂರ್ಣವಾಗಿ ಏನಂದ್ರೆ ಎಕ್ಸಿಟ್ ಡೋರ್ ಬಂದ್ ಮಾಡಿದಾರ. ಒಳಗಡೆ ಕಾಣಿಸ್ತಾ ಇದೆ ಸೀಟ್ ಸಂಪೂರ್ಣವಾಗಿ. ಎಕ್ಸಿಟ್ ಡೋರ್ ಏನಂದ್ರೆ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಇಂಥ ಪ್ಯಾಕ್ ಮಾಡಿ ಎಕ್ಸಿಟ್ ಡೋರ್ ನಿಜಕ್ಕೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನಾ? ಈ ರೀತಿ ಪ್ಯಾಕ್ ಮಾಡೋರ ಪ್ರಯಾಣಿಕರು ಏನಾದರೂ ದುರಂತ ಆಯ್ತು, ಏನಾದರೂ ಅನಾಹುತ ಆದಾಗ ನಿಜಕ್ಕೂ ಏನಾದ್ರು ಎಕ್ಸಿಟ್ ಡೋರ್ ಓಪನ್ ಮಾಡಿ ಅವ್ರ ಜೀವ ಉಳಿಸ್ಕೋಬಹುದಾ? ನೀವು ಸಹಜವಾಗಿ ಅಧಿಕಾರಿಗಳು ಗಮನಿಸಬೇಕು.
ಬಸ್ ದುರಂತದಲ್ಲಿ ಈ ರೀತಿ ಜನ ಸಜೀವ ದಹನ ಆಗ್ಲಕ್ಕ ಈಗ ಸಾಕಷ್ಟು ಕಾರಣಗಳವ. ನೋಡಿದ್ರಲ್ಲ, ಹಣದ ಆಸೆಗೆ ಈ ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರ ಜೀವದ ಜೊತೆಗೆ ಹೇಗೆಲ್ಲ ಚೆಲ್ಲಾಟ ಆಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಖಾಸಗಿ ಬಸ್ಗಳ ಕಳ್ಳಾಟತನವನ್ನ ಎಕ್ಸ್ಪೋಸ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಸ್ಗಳಲ್ಲಿ ಇಂಥ ದುರಂತ ಆಗ್ತಾ ಇರೋದಕ್ಕೆ ಏನ್ ಕಾರಣ ಅನ್ನುವಂಥ ಪ್ರಶ್ನೆಗಳು ಈಗಾಗಲೇ ಕಾಡ್ತಾ ಇರೋದು. ಅದರ ಜೊತೆಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಬಸ್ಗಳಲ್ಲಿ ತುಂಬ್ತಾ ಇರುವಂಥ ಆ ಲಗೇಜ್ಗಳಿದೆಯಲ್ಲ, ಆ ಲಗೇಜ್ಗಳ ಜೊತೆಯಲ್ಲಿ ಈ ದುಡ್ಡಿನ ಆಸೆಗೋಸ್ಕರ ತುಂಬ್ತಾ ಇರುವಂಥ ವಸ್ತುಗಳು, ಸ್ಪೆಷಲಿ ಒಂದು ರೀತಿಯಲ್ಲಿ ಮಿನಿ ಲಾರಿ ಮಾಡ್ಕೊಂಡಿದ್ದಾರೆ. ಲಾರಿಯ ರೀತಿಯಲ್ಲಿ ಎಲ್ಲವನ್ನು ಕೂಡ ತುಂಬ್ತಾ ಇದ್ದಾರೆ. ಇದೇ ಕಾರಣ ಆಗ್ತಾ ಇರೋದು. ಏನೇನು ತುಂಬ್ತಾ ಇದ್ದಾರೆ ಹಾಗಾದ್ರೆ? ದೊಡ್ಡ ದೊಡ್ಡ ಬಸ್ ದುರಂತದ ಹಿಂದೆ ಹಣದ ದಾಹ ಅಂತೂ ಖಂಡಿತವಾಗ್ಲೂ ಇದೆ. ದುಡ್ಡು ಮಾಡುವಂಥ ನಿಟ್ಟಿನಲ್ಲಿ ಕೇವಲ ಪ್ಯಾಸೆಂಜರ್ಗಳಿಂದ 1 to 2 1 to 3 ತಗೊಂಡ್ರೆ ಸಾಕಾಗಲ್ಲ. ಹಣದಾಸೆಗೆ ಬಸ್ಗಳಿಗೆ ಸಿಕ್ಕಾಪಟ್ಟೆ ಲಗೇಜ್ ತುಂಬ್ತಾರೆ. ಈ ಗೂಡ್ಸ್ ವಾಹನಗಳಿಗಿಂತ ಜಾಸ್ತಿ ಸ್ಲೀಪರ್ ಬಸ್ಗಳಲ್ಲೇ ಲಗೇಜ್ ಇರುತ್ತೆ. ಬಸ್ನ ಕೆಳಗಡೆ ಮೇಲ್ಗಡೆ ಎಲ್ಲಾ ಕಡೆಗಳಲ್ಲೂ ರಾಶಿ ಅದರಲ್ಲೂ ಪ್ಲೈವುಡ್ಸ್ಗಳನ್ನ ತುಂಬ್ತಾ ಇದ್ದಾರೆ. ಬಸ್ಗಳಿಗೆ ಪ್ಲೈವುಡ್ಗಳನ್ನ ರೋಲ್ ಮಾಡಿ ಸಿಬ್ಬಂದಿ ತುಂಬ್ತಾ ಇರೋದು. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಈ ಕಳ್ಳಾಟ ಈಗ ಬಯಲಾಗಿದೆ. ದೊಡ್ಡ ದೊಡ್ಡ ಬಸ್ ದುರಂತಗಳ ಹಿಂದೆ ಏನಪ್ಪ ಇದೆ, ಯಾಕಾಗಿ ಈ ರೀತಿ ಆಗ್ತಾ ಇದೆ ಅಂತ ಗಮನಿಸ್ತಾ ಹೋದ್ರೆ ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ಈ ಪ್ಲೈವುಡ್ಗಳನ್ನ ತುಂಬ್ತಾ ಇರುವಂತಹ ದೃಶ್ಯ. ಇನ್ನು ಬಸ್ ಹೊತ್ತಿ ಉರಿದೆ ಇನ್ನೇನಾಗುತ್ತೆ? ಮರಗಳನ್ನ ತಂದು ಬಸ್ಸಲ್ಲಿ ತುಂಬ್ತಾ ಇದ್ರೆ, ಒಂಚೂರು ಸ್ಪಾಕ್ ಆದಂತಹ ಸಂದರ್ಭದಲ್ಲಿ, ಒಂಚೂರು ಬೆಂಕಿ ಹತ್ಕೊಂಡಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭಸ್ಮ ಆಗುತ್ತೆ. ನೋಡಿ, ಗಮನಿಸ್ತಾ ಇದೀವಲ್ಲ, ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇಂಥ ಅನೇಕ ಬಸ್ಗಳಲ್ಲಿ ಇಂಥದ್ದೇ ಘಟನೆಗಳಾಗ್ತಾ ಇರೋದು. ಇಲ್ಲಿ ರೋಲ್ ಮಾಡಿದಂಥ ಪ್ಲೈವುಡ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಗೊಂಡು ಹೋಗ್ತಾ ಇರೋದು. ಇಲ್ಲಿ ಕಡಿಮೆ ದುಡ್ಡು ಇರುತ್ತೆ, ಅಲ್ಲಿ ತಗೊಂಡೋಗಿ ಜಾಸ್ತಿ ದುಡ್ಡು ಮಾಡ್ಬೋದು ಅನ್ನುವಂಥ ಒಂದು ದುರಾಸೆ ಅಂತೂ ಇದ್ದೇ ಇರುತ್ತೆ. ಆದರೆ ಇದಕ್ಕೆ ಬಲಿ ಆಗ್ತಾ ಇರೋದು ಯಾರು? ಈ ರೀತಿ ಲಗೇಜನ್ನು ತುಂಬಿಸೋದಕ್ಕೆ, ಗೂಡ್ಸ್ಗಳನ್ನು ತುಂಬಿಸೋದಕ್ಕಂತಾನೆ ಗೂಡ್ಸ್ ವಾಹನಗಳಿದೆ. ಆದರೆ ಗೂಡ್ಸ್ ವಾಹನಗಳಿಗೆ ದುಡ್ಡು ಕೊಟ್ಟರೆ ಜಾಸ್ತಿ ಆಗುತ್ತೆ ಅಂತ ಒಂದು ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಮುಗ್ದು ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ಲೈವುಡ್ಗಳನ್ನು ರೋಲ್ ಮಾಡಿಕೊಂಡು ಬಸ್ಸಿನ ಟಾಪಲ್ಲಿ ಅದನ್ನು ಹತ್ತಿಸ್ತಾರೆ ಅಂತಂದರೆ ಇಂಥ ಅನೇಕ ರೋಲ್ಗಳನ್ನು ಇಡೀ ಬಂಡಲ್ ರಾಶಿಗಳನ್ನು ತುಂಬ್ತಾ ಇದ್ದಾರೆ. ಬಸ್ಸಲ್ಲಿ ಒಂಚೂರು ಬೆಂಕಿ ಹತ್ಕೊಂಡು ಅಂತಂದ್ರೂ ಕೂಡ ಎಲ್ಲ ಪ್ಲೈವುಡ್ಗಳು ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗುತ್ತೆ. ಬಸ್ಗಳ ಮೇಲೆ ಪ್ಲೈವುಡ್ ಅನ್ನ ತುಂಬ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕೇವಲ ಒಂದು ಬಸ್ ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಅನೇಕ ಬಸ್ಗಳಲ್ಲಿ ಇಂಥದ್ದೇ ಅನೇಕ ಹೆಜಾರ್ಡಸ್ ಒಂದಷ್ಟು ವಸ್ತುಗಳು ಅಂತ ಇರುತ್ತೆ. ಬೆಂಕಿಗೆ ಬೇಗ ಹೊತ್ಕೊಳ್ಳುವಂಥ ವಸ್ತುಗಳು, ಅದು ಮರ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳಾಗಿರ್ಬೋದು, ಅದು ಯಾವುದೇ ವಸ್ತುಗಳಾಗಿರ್ಬೋದು, ಅಂಥದ್ದನ್ನು ಸಾಗಾಟ ಮಾಡಬಾರ್ದು ಅನ್ನುವಂಥದ್ದಿದೆ. ಗೂಡ್ಸ್ ವಾಹನಗಳಿದೆ ಅದಕ್ಕೋಸ್ಕರ ಇರುವಂಥದ್ದು. ಆ ಗೂಡ್ಸ್ ವಾಹನಗಳ ಸುತ್ತಲೂ ಕೂಡ ಈ ಕಬ್ಬಿಣದಿಂದ ಮಾಡಿರುವಂಥ ಒಂದಷ್ಟು ಪ್ರೊಟೆಕ್ಟೆಡ್ ಏರಿಯಾ ಇರುತ್ತೆ. ಬೆಂಕಿ ಅಷ್ಟು ಈಸಿಯಾಗಿ ಹೊತ್ಕೊಳ್ಳೋದಿಲ್ಲ. ಹಾಗಾಗಿ ಗೂಡ್ಸ್ ವಾಹನಗಳಲ್ಲಿ ಸಾಗಿಸುವಂಥ ರೀತಿಯಲ್ಲಿ ಇರುತ್ತೆ. ಆದರೆ ಈ ಬಸ್ಗಳಲ್ಲಿ ಓಪನ್ ಏರಿಯಾ, ಒಂಚೂರು ಬೆಂಕಿ ಬಿದ್ದರೆ ಅಥವಾ ಏನಾದರೂ ಆದರೆ ಏನು ಗತಿ ಅನ್ನುವಂಥ ಪ್ರಶ್ನೆನೂ ಕೂಡ ಇವ್ರ ಮನಸ್ಸಲ್ಲಿ ಮೂಡೋದಿಲ್ವಾ ಅನ್ನುವಂಥ ಪ್ರಶ್ನೆ. ಇಂಥದ್ದೇ ಘಟನೆಗಳು ಇವತ್ತಿನ ಈ ದುರಂತಕ್ಕೆ ಕಾರಣ ಆಗಿರೋದು. ಅದಕ್ಕೆ ಒಂದು ಎಕ್ಸಾಂಪಲ್ ಈಗ ಸಿಕ್ಕಿದೆ ನೋಡಿ. ಈ ಬಸ್ ಮಾಲೀಕರ ಕಳ್ಳಾಟಗಳಿದೆಯಲ್ಲ, ಒಂದಲ್ಲ ಎರಡಲ್ಲ. ಅದು ನಾವು ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ್ವೋ, ಎಷ್ಟು ಬಸ್ಗಳನ್ನು ನೋಡ್ತಾ ಹೋದ್ವೋ, ಅಷ್ಟು ಕಡೆಗಳಲ್ಲೂ ಕೂಡ ಒಂದಲ್ಲ ಒಂದು ಲೂಪ್ ಹೋಲ್ಸ್, ಒಂದಲ್ಲ ಒಂದು ಲೋಪದೋಷಗಳು ಕಂಡು ಬರ್ತಾನೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಮಾಲೀಕರ ಕಳ್ಳಾಟ. ಒಂದೆರಡಲ್ಲ, ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಇನ್ವೆಸ್ಟಿಗೇಷನ್. ಪ್ಯಾಸೆಂಜರ್ಗಳಿಗಿಂತ ಇಡೀ ಬಸ್ಸಲ್ಲಿ ಪಾರ್ಸೆಲ್ಗಳೇ ಜಾಸ್ತಿ. ಅದರಲ್ಲೂ ಕೆಲವೊಂದು ಬಸ್ಗಳ ಹೆಸರನ್ನು ತಗೊಳ್ಳೋದು ಬೇಡ. ಆ ಬಸ್ಗಳಲ್ಲಿ ಈ ಲಗೇಜ್ಗಂತಾನೆ ಬಹಳ ಫೇಮಸ್ ಅಂತ ಜನ ಹೇಳ್ತಾರೆ. ಸ್ಲೀಪರ್ ಬಸ್ಗಳಲ್ಲಿ ಮಿನಿ ಲಾರಿಯಷ್ಟು ಸರಕು, ಪ್ಯಾಸೆಂಜರ್ಗಳಿಗಿಂತ ಪಾರ್ಸೆಲ್ಗಳೇ ಜಾಸ್ತಿ ಬಸ್ಗಳಲ್ಲಿ.
ಖಾಸಗಿ ಬಸ್ಗಳ ಮೇಲೆ ಬಾರದ ಲಗೇಜ್ಗಳು. ರಿಪಬ್ಲಿಕ್ ಇನ್ವೆಸ್ಟಿಗೇಷನ್ನಲ್ಲಿ ಇವರ ಕಳ್ಳಾಟ ಬಯಲಾಗಿದೆ. ಜನರಿಗೆ ಮಿನಿಮಮ್ 2 ಲಗೇಜ್ ತಗೊಂಡು ಬರಬೇಕು ಅಂತ ಹೇಳ್ತಾರೆ. ಆದರೆ ಲಗೇಜ್ ಹಾಕುವಂತಹ ಜಾಗದಲ್ಲೂ ಕೂಡ ಅಯ್ಯೋ ಇಲ್ಲಿ ಫುಲ್ ಆಗಿದೆ, ಇಲ್ಲಿ ಹಾಕೋದಕ್ಕೆ ಆಗೋದೇ ಇಲ್ಲ, ಈ ಲಗೇಜನ್ನು ನೀವು ನಿಮ್ಮ ಕಾಲ ಹತ್ರನೇ ಇಟ್ಕೊಳ್ಬೇಕು ಅಥವಾ ಸೀಟ್ ಕೆಳಗಡೆ ಇಟ್ಕೊಳ್ಬೇಕು ಅಂತ ಹೇಳುವಂಥ ಈ ಬಸ್ ಮಾಲೀಕರು ಹಾಗೂ ಬಸ್ ಕಂಡಕ್ಟರ್ ಆ್ಯಂಡ್ ಈ ಡ್ರೈವರ್ಗಳು ಈ ಲಗೇಜ್ ಎಷ್ಟು ಹಾಕ್ತಾರೆ ಅನ್ನೋದನ್ನು ನೀವು ಗಮನಿಸಲೇಬೇಕು. ಈ ಬಸ್ಗಳಲ್ಲಿ ಭಾರಿ ಪ್ರಮಾಣದ ಸರಕು ತುಂಬ್ತಾರೆ. ಆ ಸರಕಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂಥ ಸರಕುಗಳನ್ನೆಲ್ಲವನ್ನು ಕೂಡ ಬೇರೆ ಬೇರೆ ಕಡೆಗಳಿಂದ ಸಾಗಿಸೋದಕ್ಕೆ ಇರುವಂಥ ಉತ್ತಮವಾದಂಥ ವಾಹನ ಅಂತಂದರೆ ಅದು ಬಸ್ ಅಂತ ಈಗಾಗಲೇ ಜನರೆಲ್ಲರೂ ಕಂಡುಕೊಂಡಿರೋದು. ಇದನ್ನು ಗಮನಿಸ್ತಾ ಇದ್ದೀವಲ್ಲ, ಇದು ಕೇವಲ ಒಂದು ಎಕ್ಸಾಂಪಲ್. ಬಸ್ನ ಮೇಲೆ ಎಷ್ಟು ತುಂಬಿರ್ತಾರಂತಂದರೆ ಕೆಲವೊಮ್ಮೆ ಅದು ಎಲ್ಲಿ ಬಿದ್ದೋಗುತ್ತೆ, ಯಾವ ಟರ್ನಿಂಗಲ್ಲಿ ಬಿದ್ದೋಗುತ್ತೋ ಅನ್ನುವಂಥ ರೀತಿಯಲ್ಲಿ ಅಷ್ಟು ತುಂಬಿರ್ತಾರೆ. ಇದು ಬೆಂಗಳೂರಿನ ದೃಶ್ಯ, ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ. ಬಸ್ಗಳಲ್ಲಿ ಎಷ್ಟು ಸರಕನ್ನು ತುಂಬಿಸ್ತಾ ಇದ್ದಾರೆ, ಎಷ್ಟು ಜನ ಲೋಡಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ, ಅನೇಕ ಉದಾಹರಣೆಗಳು ಇಂಥದ್ದೇ ಸಿಕ್ಕಿದೆ. ಇದು ಮತ್ತೊಂದು ಬಸ್ನ ದೃಶ್ಯ ನೋಡಿ. ಇಲ್ಲೂ ಕೂಡ ಭಾರಿ ಪ್ರಮಾಣದ ಸರಕನ್ನು ಬಸ್ನ ಟಾಪ್ನಲ್ಲಿ ತುಂಬಿಸ್ತಾ ಇರೋದು. ಅದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನು ಕೂಡ ಆ ಸರಕನ್ನು ತುಂಬಿಸ್ತಾ ಇರೋರ್ಗಂತೂ ಗೊತ್ತೇ ಇರೋದಿಲ್ಲ. ಆದರೆ ಈ ಮಾಲೀಕರಿಗೆ ಅದ್ರ ಬಗ್ಗೆ ಗಮನ ಇರಬೇಕಲ್ವಾ, ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಹೋಗಲಿ, ಅದ್ರ ಬಗ್ಗೆ ಕಳಕಳಿ ಕೂಡ ಇರೋದಿಲ್ಲ. ಅದೇನೇ ಇದ್ರೂ ತಗೊಳ್ತಾರೆ, ಅದೇನೇ ಇದ್ರೂ ತುಂಬಿಸ್ತಾರೆ, ಅದೇನೇ ಇದ್ರೂ ತಗೊಂಡು ಹೋಗಿ ಮತ್ತೊಂದು ಕಡೆಯಲ್ಲಿ ಹಾಕ್ತಾರೆ. ಇದೇ ರೀತಿಯಾಗಿ ಆದರೆ ದೇಶದ ಭದ್ರತೆಯ ವಿಚಾರವೂ ಕೂಡ ಬರುತ್ತಲ್ವಾ. ಆ ಸಂದರ್ಭದಲ್ಲಿ ಒಂದಷ್ಟು ಈ ಹಜಾರ್ಡಸ್ ಥಿಂಗ್ಸನ್ನು ತಗೊಂಡು ಹೋದಂಥ ಸಂದರ್ಭದಲ್ಲಿ ಜವಾಬ್ದಾರಿ ಯಾರು? ಹಾಗಾದರೆ ಅದ್ರ ಬಗ್ಗೆ ಗಮನ ಹರಿಸೋದು ಬೇಡವಾ? ಅದರೊಳಗಡೆ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನು ಯಾರು ಗಮನಿಸ್ತಾರೆ? ಈ ಬಸ್ಗಳು ಹೋಗುವಂಥ ಸಂದರ್ಭದಲ್ಲಿ ಯಾರು ಕೂಡ ಯಾವುದೇ ಪೊಲೀಸ್ ವಾಹನಗಳಾಗಲಿ ಪೊಲೀಸರಾಗಲಿ ನಿಲ್ಲಿಸಿ ಬಸ್ ಒಳಗಡೆ ಏನು ಸಾಗಿಸ್ತಾ ಇದ್ದೀರಾ, ಏನಿದೆ ಅನ್ನುವಂಥದ್ದನ್ನು ಚೆಕಿಂಗ್ ಅಂತೂ ಯಾರು ಮಾಡೋದಿಲ್ಲ. ಅದರೊಳಗಡೆ ಏನೇ ತಗೊಂಡು ಹೋದರೂ ಕೂಡ ಚೆಕಿಂಗ್ಗೆ ಅಂತ ಯಾರೂ ನಿಲ್ಲಿಸೋದಿಲ್ಲ. ಹಾಗಾದರೆ ಇದನ್ನೇ ಬಳಕೆ ಮಾಡಿಕೊಂಡು ಏನೇನು ಸಾಗಾಟ ಮಾಡಲಿಕ್ಕಿಲ್ಲ. ಅದು ಬೆಂಕಿ ಹತ್ಕೊಂಡಂಥ ಸಂದರ್ಭದಲ್ಲಿ ಇನ್ನೆಂಥ ಅನಾಹುತ ಆಗಲಿಕ್ಕಿಲ್ಲ. ಇದು ಮತ್ತೊಂದು ದೃಶ್ಯ ನೋಡಿ, ಯಾವ ರೀತಿ ತುಂಬಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆ. ಈಗ ನೋಡಿದಂಥ ಒಂದಷ್ಟು ದೃಶ್ಯಗಳಿದೆಯಲ್ಲ, ಅದು ಕೇವಲ ಎಕ್ಸಾಂಪಲ್ ಅಷ್ಟೇ. ಪ್ರತಿಯೊಂದು ಕಡೆಗಳಲ್ಲೂ ಪ್ರತಿಯೊಂದು ಬಸ್ಸಲ್ಲೂ ಕೂಡ ನೀವು ಗಮನಿಸಿದ್ರೆ ಟಾಪ್ ಫ್ಲೋರ್ ಬರ್ತಿ, ಅದರ ಕೆಳಗಡೆ ಬಸ್ನ ಈ ಡೀಸೆಲ್ ಏನು ತುಂಬ್ತಾರೆ ಅದರ ಪಕ್ಕದಲ್ಲಿರುವಂಥ ಜಾಗವು ಕೂಡ ಕಂಪ್ಲೀಟ್ ಆಗಿ ಭರ್ತಿ ಆಗಿರುತ್ತೆ. ಅಲ್ಲಿ ಏನೇನು ತುಂಬಿಸ್ತಾರೆ ಅನ್ನುವಂಥದ್ದನ್ನು ಯಾರೂ ಕೂಡ ನೋಡುವಂಥ ಗೋಜಿಗೂ ಕೂಡ ಹೋಗೋದಿಲ್ಲ. ಆದರೆ ನಮ್ಮ ರಿಪಬ್ಲಿಕ್ ಕನ್ನಡದ ಕ್ಯಾಮರಾ ಕಣ್ಣಿಗೆ ಅದು ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದಂಥ ಸಂದರ್ಭದಲ್ಲಿ ಏನೇನು ತುಂಬ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ನೀವು ಒಮ್ಮೆ ಅದನ್ನು ನೋಡ್ಕೊಂಡು ಬನ್ನಿ. ನೋಡಿ, ಬಸ್ ಇವೆಲ್ಲ ಕೂಡ ಗೂಡ್ಸ್ ವೆಹಿಕಲ್ಗಳಿಗೆ ಹೇರಬೇಕಾಗಿರುವಂತಹ ತುಂಬಬೇಕಾಗಿರುವಂತಹ ಒಂದು ವಸ್ತುಗಳು. ಆದರೆ ಗೂಡ್ಸ್ ವೆಹಿಕಲ್ ತುಂಬಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ಕೂಡ ಟಯರ್ ಆಗಿರಬಹುದು, ನೋಡ್ತಾ ಇದ್ದಾರೆ ನೀವು, ಗಾಡಿ ಟಯರ್ಗಳೇನು ಬರ್ತವೆ ನೋಡಿ, ಇವೆಲ್ಲ ಟಯರ್ಗಳು, ಇವೆಲ್ಲ ಲಗೇಜ್ಗಳು ಏನಿದೆ ಎಲ್ಲ ಕೂಡ ಬಸ್ಗಳಿಗೆ ತುಂಬ್ತಾ ಇದ್ದಾರೆ. ಈ ಎಲ್ಲ ವಸ್ತುಗಳನ್ನು ಗೂಡ್ಸ್ ವೆಹಿಕಲ್ಗಳಿಗೆ ಅಂದರೆ ಟ್ರಕ್ ಏನಿರುತ್ತಲ್ಲ, ಕಬ್ಬಿಣದ ಟ್ರಕ್ ಏನಿರುತ್ತೆ ಅದರ ಒಳಗಡೆ ಇವೆಲ್ಲ ಲಗೇಜ್ಗಳನ್ನು ತುಂಬಬೇಕು. ಆದರೆ ಜನರು ಹೋಗೋ ಬಸ್ಸುಗಳಿಗೆ, ಪ್ಯಾಸೆಂಜರ್ ಹೋಗುವಂಥ ಬಸ್ಸುಗಳಿಗೆ ಈ ಒಂದು ವಸ್ತುಗಳನ್ನು ತುಂಬ್ತಾರೆ ನೋಡಿ. ಇವೆಲ್ಲ ಟಯರ್ಗಳು ಕೂಡ ಈ ಬಸ್ಸುಗಳಿಗೆ ತುಂಬಲಿಕ್ಕೆ ಈಗ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಈ ಬಾಕ್ಸ್ಗಳು, ರಟ್ಟಿನ ಬಾಕ್ಸ್ಗಳಾಗಿರಬಹುದು, ಆ ಬಾಕ್ಸ್ ಒಳಗಡೆ ಇನ್ನೇನಿದೆಯೋ ಗೊತ್ತಿಲ್ಲ. ಇನ್ನು ಈ ಟಯರ್ಗಳನ್ನು ನೋಡಿ, ಟಯರ್ಗಳಿಗೆ ಸ್ವಲ್ಪ ಬೆಂಕಿ ಹತ್ತಿಕೊಂಡ್ರೂ ಕೂಡ ಅದು ಒಂಥರ ಮೇಣದ ರೀತಿಯಲ್ಲಿ ಉರಿತಾ ಇರುತ್ತೆ ಕಂಪ್ಲೀಟಾಗಿ ಮುಗಿಯೋವರೆಗೂ. ಇದು ಟಯರ್ಗೆ ಬೆಂಕಿ ಹತ್ತಿಕೊಂಡ್ರೆ ಬೇಗ ಆರೋದಿಲ್ಲ. ಹಾಗಾಗಿ ಏನು ಲಗೇಜ್ ಕೌಂಟ್ರ್ ಏನಿರುತ್ತಲ್ವ, ಇವೆಲ್ಲ ಕೂಡ ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲೇ ಲಗೇಜ್ ಕೌಂಟ್ರು ಇರುತ್ತೆ. ಹಾಗಾಗಿ ಈ ಬಸ್ಸುಗಳಿಗೆ ಏನಾದರೂ ಏನಾದರೂ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಏನಾದರೂ ಡೀಸೆಲ್ ಟ್ಯಾಂಕ್ ಏನಾದರೂ ಬ್ಲಾಸ್ಟ್ ಆದರೆ ನೇರವಾಗಿ ಇಂಥ ವಸ್ತುಗಳಿಗೆ ಬೇಗ ಬೆಂಕಿ ಹತ್ಕೊಳ್ಳುತ್ತೆ. ಈ ಟಯರ್ಗಳನ್ನು ನೋಡ್ತಾ ಇದ್ದೀರ ನೀವು, ಇಂಥ ಒಂದು ಟಯರ್ಗಳನ್ನು ಬಳಸ್ತಾರೆ. ಇದು ನೋಡ್ತಾ ಇರೋದಿಲ್ಲ, ರಟ್ಟಿನ ಬಾಕ್ಸ್ಗಳು ಎಷ್ಟಿದ್ದಾವೆ, ಇಂಥ ರಟ್ಟಿನ ಬಾಕ್ಸ್ಗಳನ್ನು ಬಳಸ್ತಾರೆ. ಇದರಿಂದ ಬೇಗ ಬೆಂಕಿ ಹೊತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ
ಈ ಬೆಂಕಿ ಹತ್ತಿಕೊಂಡ್ರೆ ನೇರವಾಗಿ ಬಸ್ಸುಗಳಿಗೆ ಬೆಂಕಿ ಹತ್ತಿಕೊಂಡು ವ್ಯಾಪಕವಾಗುತ್ತೆ. ಅದನ್ನು ಯಾವುದೇ ರೀತಿ ಒಳಗಡೆ ಇರುವಂಥ ಫೈರ್ ಸೇಫ್ಟಿ ಇರುವಂಥ ಯಾವುದರಿಂದಲೂ ಕೂಡ ಇಷ್ಟೊಂದು ವ್ಯಾಪಕವಾಗಿ ಹೊತ್ತಿ ಉರಿದಾಗ ಅದನ್ನು ನಂತಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಬದುಕಬೇಕು ಅನ್ನೋವಂಥ ಒಂದು ಇದರಲ್ಲಿರ್ತಾರೆ. ಅದನ್ನು ಆರಿಸ್ಲಿಕ್ಕೆ ಯಾರೂ ಹೋಗೋದಿಲ್ಲ. ಹಾಗಾಗಿ ಬಸ್ಸಿಂದ ಜಂಪ್ ಮಾಡೋ ಸಂದರ್ಭದಲ್ಲಿ ಅನಾಹುತಗಳಾಗುತ್ತೆ. ಒಳಗಡೆ ಸಿಲುಕಿರೋರು ಸುಟ್ಟು ಕರಕಲಾಗುವಂಥ ಸಂದರ್ಭ ಆಗುತ್ತೆ. ಈ ರೀತಿಯಾದಂಥ ವಸ್ತುಗಳನ್ನು ಈ ಬಸ್ಗಳಲ್ಲಿ ತುಂಬೋದ್ರಿಂದ ವೆಲ್ಕಮ್ ಬ್ಯಾಕ್. ಈ ಬಸ್ ಒಂದು ಸಣ್ಣ ಅಪಘಾತ ಆದಂತಹ ಸಂದರ್ಭದಲ್ಲೂ ಕೂಡ, ಸಣ್ಣ ಡಿಕ್ಕಿ ಆದಂತಹ ಸಂದರ್ಭದಲ್ಲೂ ಕೂಡ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಕಾರಣ ಏನು ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಚರ್ಚೆಯನ್ನ ಹುಟ್ಟಾಕ್ತಂಥ ಸಂದರ್ಭದಲ್ಲಿ ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಲಗೇಜ್ ಅನ್ನ ತುಂಬ್ತಾ ಇರೋದು, ಅದರಲ್ಲೂ ಕೂಡ ಹಣದ ಆಸೆಗಾಗಿ ಲಗೇಜ್ ಅನ್ನ ತುಂಬ್ತಾ ಇರೋದೇ ಎಲ್ಲದಕ್ಕೂ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಈ ಲಗೇಜ್ ರೂಪದಲ್ಲಿ ಬರುವಂಥ ವಸ್ತುಗಳಿದೆಯಲ್ಲ, ಅದ್ಯಾವ್ದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಕೂಡ ಶಾಕಿಂಗ್. ಬಸ್ಗಳಲ್ಲಿ ಕಾನೂನು ಮೀರಿ ಈ ಲಗೇಜ್ಗಳನ್ನ ಸಾಗಾಟ ಮಾಡ್ತಾರೆ. ಆಯಿಲ್ ಕ್ಯಾನ್ ಹಾಗೂ ಡೀಸೆಲ್ ಕ್ಯಾನ್ಗಳನ್ನ ಕೂಡ ಬಸ್ನಲ್ಲಿ ಸಾಗಿಸ್ತಾರೆ. ಇನ್ನೇನಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಸ್ಲೀಪರ್ ಬಸ್ಗಳ ಕರಾಳ ಮುಖ. ಸ್ಲೀಪರ್ ಬಸ್ ಲಗೇಜ್ ಬಾಕ್ಸ್ನಲ್ಲಿ ದೊಡ್ಡ ದೊಡ್ಡ ಕ್ಯಾನ್ಗಳು. ಆ ಕ್ಯಾನ್ಗಳಲ್ಲಿ ಅಸಲಿಗೆ ಏನಿದೆ ಅಂತ ಗಮನಿಸಿದ್ರೆ ಅದರಲ್ಲಿ ಆಯಿಲ್ ಕ್ಯಾನ್ ಜೊತೆಯಲ್ಲಿ ಡೀಸೆಲ್ ಕ್ಯಾನ್. ಇದಕ್ಕೆ ಸಣ್ಣ ಸ್ಪಾರ್ಕ್ ಕೂಡ ಬೇಡ. ಬಿಸಿಯಾದಂಥ ಸಂದರ್ಭದಲ್ಲಿ ಈ ಬಸ್ ನಿರಂತರವಾಗಿ 6ರಿಂದ 7 ಗಂಟೆ ಓಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಿಸಿ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಕಿಡಿ ಹತ್ತಿದ್ರೆ ಇಡೀ ಬಸ್ ಸ್ಫೋಟ ಆಗುತ್ತೆ ಅನ್ನೋದನ್ನು ಗೊತ್ತಿದ್ರೂ ಕೂಡ ಆಯಿಲ್ಗಳನ್ನು ಯಾವ ರೀತಿ ರಾಜಾರೋಷವಾಗಿ ತುಂಬ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಬಸ್ಗೆ ಇವರು ತುಂಬ್ತಾ ಇರೋದು ಪ್ಲೈವುಡ್ ರೋಲ್ಗಳು ಆ ಕಡೆ ಹೋಗ್ತಾ ಇದೆ ನೋಡಿ, ಗಮನಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ. ಅದರ ಜೊತೆಯಲ್ಲಿ ಆಯಿಲ್ ಕ್ಯಾನ್ಗಳು. ಈ ಆಯಿಲ್ ಕ್ಯಾನ್ಗಳಲ್ಲಿ ಏನೇನಿದೆ, ಡೀಸೆಲ್ ಕ್ಯಾನ್ಗಳು, ಆಯಿಲ್ ಕ್ಯಾನ್ಗಳು, ಇದೆಲ್ಲವನ್ನು ಕೂಡ ಸಾಗಾಟ ಮಾಡ್ತಾ ಇದ್ದಾರೆ. ಅದು ಬಸ್ಸಲ್ಲಿ. ಇದೆಲ್ಲವೂ ಕೂಡ ಹೆಜಾರ್ಡಸ್. ಇದ್ಯಾವುದನ್ನು ಕೂಡ ಕಾನೂನಿನ ಪ್ರಕಾರ ಬಸ್ನಲ್ಲಿ ಸಾಗಿಸುವಂತಿಲ್ಲ. ಬಸ್ ಇರೋದು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗೋದಕ್ಕೆ, ಕರ್ಕೊಂಡು ಹೋಗೋದಕ್ಕೆ. ಆದರೆ ಆ ರೀತಿಯಾಗಿ ಆಗ್ತಾ ಇಲ್ಲ. ಪ್ರಯಾಣಿಕರಿಗಿಂತ ಜಾಸ್ತಿ ಈ ಲಗೇಜ್ಗಳೇ ಹೆಚ್ಚಿರುತ್ತೆ. ಬಿಟ್ಟರೆ ಈ ಪ್ಯಾಸೆಂಜರ್ ಸೀಟ್ ಮೇಲೂ ಕೂಡ ಒಂದಷ್ಟು ಲಗೇಜನ್ನು ತುಂಬಿಸ್ಬಿಡ್ತಾರೆ ಈ ಬಸ್ನ ಮಾಲೀಕರು. ಆದರೆ ಅದಕ್ಕೆ ಅವಕಾಶ ಇಲ್ಲದೆ ಇರೋ ಕಾರಣಕ್ಕೇನೋ ಅಥವಾ ಯಾರು ಒಳಗಡೆ ಇರೋ ಪ್ಯಾಸೆಂಜರ್ಸ್ ಅದಕ್ಕೆ ಅವಕಾಶವನ್ನು ಕೊಡದೇ ಇರುವಂಥ ಕಾರಣಕ್ಕೇನೋ ಸದ್ಯಕ್ಕಂಥ ಪರಿಸ್ಥಿತಿ ಅಂತೂ ಬಂದಿಲ್ಲ. ಆದರೆ ಇದೇ ರೀತಿ ಮುಂದುವರೆದ್ರೆ ಅಂಥ ಪರಿಸ್ಥಿತಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲಿ ತುಂಬಿಸ್ತಾ ಇರೋದು ಆಯಿಲ್ ಕ್ಯಾನ್ಗಳನ್ನು, ಡೀಸೆಲ್ ಕ್ಯಾನ್ಗಳನ್ನು. ಜೊತೆಗೆ ಎಷ್ಟು ಕೊಡ್ಬೇಕು? ಹಂಗೆ ಹೊಡೆದು ಜೊತೆಗೆ ವೆಲ್ಕಮ್ ಬ್ಯಾಕ್. ಈ ಸೀಬರ್ಡ್ ಬಸ್ ದುರಂತ ನಡೆದ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ, ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಂಥ ದುರಂತ ನಡೆಯೋದಕ್ಕೆ ಅಸಲಿ ಕಾರಣ ಏನು ಹಾಗಾದ್ರೆ? ಒಂದು ಸಣ್ಣ ಅಪಘಾತ ಅಥವಾ ಯಾವುದೇ ಅಪಘಾತ ಆದಂಥ ಸಂದರ್ಭದಲ್ಲಿ ಇಂಥ ದುರ್ಘಟನೆ ಯಾಕಾಗುತ್ತೆ? ಬಸ್ಗಳಲ್ಲಿ ಟನ್ ಗಟ್ಟಲೆ ಪ್ಲಾಸ್ಟಿಕ್ ವಸ್ತುಗಳನ್ನ ಕೂಡ ಸಾಗಾಟ ಮಾಡ್ತಾರೆ. ಈಗಾಗಲೇ ಗಮನಿಸಿದ್ವಿ, ಪ್ಲೈವುಡ್, ಆಯಿಲ್ ಕ್ಯಾನ್ಗಳು, ಇದೆಲ್ಲವನ್ನು ಕೂಡ ಸಾಗಾಟ ಮಾಡ್ತಾರೆ. ಈಗ ಡೇಂಜರಸ್ ಪ್ಲಾಸ್ಟಿಕ್ ಸರಂಜಾಮುಗಳನ್ನು ಕೂಡ ಸಾಗಿಸುವಂಥ ಬಸ್ಗಳಿದೆ. ಡೇಂಜರ್ ಅಂತ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತ್ರ. ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಅನ್ನ ನಡೆಸಿದೆ. ಆ ಸಂದರ್ಭದಲ್ಲಿ ಪ್ಲಾಸ್ಟಿಕ್ಗಳನ್ನು ರಾಜಾರೋಷವಾಗಿ ತುಂಬ್ತಾ ಇರೋದು ಕೂಡ ಕಂಡು ಬಂದಿದೆ. ಬಸ್ಸಲ್ಲಿ ಯಾವುದನ್ನ ತುಂಬಿಸುವಂತಿಲ್ಲ, ಅದೆಲ್ಲವನ್ನು ಕೂಡ ಬಸ್ಸಲ್ಲಿ ತುಂಬಿಸಲಾಗ್ತಾ ಇದೆ. ಬಸ್ಸಲ್ಲಿ ಒಂದಷ್ಟು ವಸ್ತುಗಳನ್ನು ಸಾಗಾಣಿಕೆ ಮಾಡುವಂತಿಲ್ಲ, ಆದರೆ ಅದೆಲ್ಲವನ್ನು ಕೂಡ ಬಸ್ಸಲ್ಲಿ ತುಂಬಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಈ ಪ್ಲಾಸ್ಟಿಕ್ಗಳಾಗಿರ್ಬೋದು, ಫ್ಲೈವುಡ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಅತಿ ಹೆಚ್ಚು ಬೆಂಕಿ ಹತ್ತಿಕೊಳ್ಳುವಂತಹ ವಸ್ತುಗಳು. ಅದನ್ನೇ ತುಂಬ್ತಾ ಇದ್ದಾರಂತಂದ್ರೆ ಏನಾಗಬಹುದು ಊಹಿಸಿ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳು ಗೊತ್ತಾಗಿದೆ, ಒಂದಷ್ಟು ವಿಚಾರಗಳು ಅವರೇ ಮಾತಾಡಿರುವಂಥದ್ದು ಕೂಡ ಗೊತ್ತಾಗಿದೆ. ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ. ನೋಡಿ, ಇವರು ಇರ್ತಾ ಇರೋ ಲಗೇಜ್ಗಳು ಯಾವ ವೆಹಿಕಲಲ್ಲಿ ಇದನ್ನು ಸಾಗಾಟನೆ ಮಾಡಬೇಕನ್ನೋದು ಕೂಡ ಅರಿವಿಲ್ಲ. ಅಂದರೆ ಕಡಿಮೆ ದುಡ್ಡಿಗೆ ಏನಾದರೂ ಇಲ್ಲಿ ಅಂದರೆ ಗೂಡ್ಸಿಗೆ ಹಾಕಿದ್ರೆ ಜಾಸ್ತಿ ದುಡ್ಡು ತಗೊಳ್ತಾರೆ. ಇಂಥ ಪ್ಯಾಸೆಂಜರ್ ಹೋಗುವಂಥ ಬಸ್ಗಳಲ್ಲಿ ತುರುಕ್ಬಿಟ್ರೆ ಕಡಿಮೆ ದುಡ್ಡು. ನೋಡಿ ಅದು ಹೆಂಗೆ ಅದ್ರ ಒಳಗಡೆ ನೋಡಿ ಚೀಲಗಳು, ಅದು ಏನರ ಚೀಲಗಳೆಲ್ಲ ಎಲ್ಲ ಬೆಂಕಿ ಬೇಗ ಹತ್ಕೊಳ್ಳುತ್ತೆ. ಪ್ಲಾಸ್ಟಿಕ್ ಚೀಲಗಳು ಒಳಗಡೆ ಕೂಡ ಸ್ಪಂಜ್ ಇದ್ದಂಗಿದೆ. ಈ ರೀತಿ ಸ್ಪಂಜ್ ಇರುವಂಥ ವಸ್ತುಗಳನ್ನೆಲ್ಲ ಈ ಗೂಡ್ಸ್ ವೆಹಿಕಲ್ಗಳಿಗೆ ತುಂಬ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇದು ಬಸ್ಸು, ಪ್ಯಾಸೆಂಜರ್ನ ಸಾಗಿಸುವಂಥ ಬಸ್, ಸ್ಲೀಪರ್ ಕೋಚ್ ಬಸ್ಗಳಿದೆಲ್ಲ. ಇಲ್ಲೆಲ್ಲ ಬಂದು ಫುಲ್ ಲೋಡ್ ಮಾಡ್ಕೊಳ್ತಾರೆ. ಈ ಟೈಮಲ್ಲಿ ಲೋಡ್ ಮಾಡ್ಕೊಂಡು ನೈಟ್ ಪಾಯಿಂಟಿಗೆ ಸೀದಾ ಮೆಜೆಸ್ಟಿಕ್ಕಿಗೆ ಹೋಗ್ತಾರೆ. ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿ ಜನರನ್ನ ತುಳ್ಕೊಂಡು ಹೋಗ್ತಾ ಇರೋದು. ಏನಾದರೂ ಅನಾಹುತಗಳಾದರೆ, ಏನು ಹಿರಿಯೂರಲ್ಲಿ ಅನಾಹುತ ಆಯ್ತಲ್ಲ, ಕರ್ನೂಲಲ್ಲೂ ಇದೇ ದುರಂತಗಳಾಯಿತು, ಹಿರಿಯೂರಲ್ಲೂ ಇದೇ ದುರಂತ ಆಯಿತು. ಇಂಥ ಒಂದು ದುರಂತಗಳಾದಾಗ ಇವೆಲ್ಲ ಬೇಗ ಹೊತ್ತಿ ಉರಿದು ಬಿಡುತ್ತೆ. ಬೆಂಕಿ ಯಾಕಷ್ಟು ಬೇಗ ವ್ಯಾಪಕ ಅಂದರೆ ಎಲ್ಲರಿಗೂ ಒಂದು ಅನುಮಾನ ಇರುತ್ತೆ, ಈ ಬಸ್ ಕಬ್ಬಿಣದಿಂದ ಸ್ಟೀಲಿಂದ ಇರುತ್ತೆ, ಯಾಕೆ ಇಷ್ಟು ಬೇಗ ಬೆಂಕಿ ಹೊತ್ಕೊಳ್ಳುತ್ತೆ ಅಂದರೆ ಇದೇ ಕಾರಣಕ್ಕೆ. ಒಳಗಡೆ ಯಾವ ರೀತಿ ವಸ್ತುಗಳನ್ನು ತುಂಬ್ತಾರೆ ನೋಡಿ, ಈ ರಬ್ಬರ್ಗಳಾಗಿರ್ಬೋದು, ನೋಡಿ ರಬ್ಬರ್ ಪೈಪ್ಗಳಿದ್ದಾವೆ ಅದರ ಒಳಗಡೆ. ನೀವು ನೋಡ್ತಾ ಇರೋದು, ನೀವು ಕಾಣ್ತಾ ಇದ್ದರೆ ಪೈಪ್ಗಳು ಎಲ್ಲ ಪ್ಲಾಸ್ಟಿಕ್ ಪೈಪ್ಗಳು, ವಯರು ಮತ್ತು ಈ ರೀತಿ ಸ್ಪಂಜು, ಲಗೇಜ್ಗಳಾಗಿರ್ಬೋದು, ಟಯರ್ಗಳನ್ನಾಗಿರ್ಬೋದು, ಎಲ್ಲ ಈ ಟೈಮಲ್ಲಿ ಹಗಲತ್ತಲ್ಲಿ ಎಲ್ಲ ಲೋಡ್ ಮಾಡ್ಕೊಳ್ತಾರೆ. ಲೋಡ್ ಮಾಡಿಕೊಂಡು ಸೀದಾ ನೈಟ್ ಏನು ಮಾಡ್ತಾರೆ, ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿ ಜನರನ್ನು ತಿಳ್ಕೊಂಡು ಒಂದು 11 ಗಂಟೆ 10 ಗಂಟೆ ಮೇಲ್ಪಟ್ಟು ಮೆಜೆಸ್ಟಿಕ್ಕಿಂದ ಆಯಾ ಜಿಲ್ಲೆಗಳತ್ತ ಬಸ್ಸುಗಳು ಹೋಗ್ತವೆ. ನೋಡಿ, ಅದು ಹೋಗ್ತಾ ಇಲ್ಲ, ಒಳಗಡೆ ಜಾಗ ಇಲ್ಲ ಅಷ್ಟೊಂದು, ಆದರೂ ಕೂಡ ಬಿಡ್ತಿಲ್ಲ ಅವರು. ಒಳಗಡೆ ಇವೆಲ್ಲ ಈ ಥರ ಗೂಡ್ಸಿಗೆ ಹೇರಬೇಕಾಗಿರುವಂಥ ಲಗೇಜ್ಗಳನ್ನು ಹೇರ್ತಾ ಇದ್ದಾರೆ. ಈ ಬಸ್ಗಳಲ್ಲಿ ಯಾವುದನ್ನು ತಗೊಂಡು ಹೋಗಬಾರ್ದು, ಯಾವುದರಲ್ಲಿ ಅತಿ ಹೆಚ್ಚಿನ ಸಂದರ್ಭದಲ್ಲಿ ಬೆಂಕಿ ಬೇಗ ಹತ್ಕೊಳ್ಳುತ್ತೆ ಅಂಥದ್ದನ್ನೇ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿದ್ವಿ. ಈ ಫ್ಲೈವುಡ್ ಶೀಟ್ಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಪ್ಲಾಸ್ಟಿಕ್ಗಳಾಗಿರ್ಬೋದು, ಆಯಿಲ್ ಕ್ಯಾನ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಹೆಜಾರ್ಡಸ್. ಆದರೆ ಇದೆಲ್ಲವನ್ನು ಕೂಡ ತುಂಬಿ ಬಸ್ಗಳಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಖಾಸಗಿ ಬಸ್ಗಳಲ್ಲಿ ಟೈರ್ಗಳನ್ನು ಕೂಡ ಸಾಗಾಟ ಮಾಡ್ತಾರೆ. ಬಸ್ನ ಟಾಪ್ ಮೇಲೆ ಟೈರ್ಗಳನ್ನ ರಾಶಿ ತುಂಬಿ ಟೈರ್ಗಳನ್ನು ಕೂಡ ಸಾಗಾಟ ಮಾಡ್ತಾರೆ. ಕಾನೂನು ಬಾಹಿರವಾಗಿ ಎಷ್ಟೊಂದು ಸರಕುಗಳನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಈ ಟೈರ್ಗಳನ್ನ ಕೂಡ ಬಸ್ನ ಟಾಪ್ನಲ್ಲಿ ಹಾಕಿ ಬಸ್ನ ಮಾಲೀಕರು, ಬಸ್ನ ಕಂಡಕ್ಟರ್ ಒಂದಷ್ಟು ದುಡ್ಡಿನ ಆಸೆಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಲಗೇಜ್ ಬಾಕ್ಸಲ್ಲಿ ಟೈರ್ಗಳನ್ನು ಸಾಗಿಸ್ತಾರೆ, ಟಾಪಲ್ಲಿ ಟೈರ್ಗಳನ್ನು ಸಾಗಿಸ್ತಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಎಲ್ಲ ಕಡೆಗಳಲ್ಲೂ ತುಂಬಿ ಕಳಿಸ್ತಾರೆ. ಗಮನಿಸ್ತಾ ಇದ್ದೀವಿ, ಬಸ್ ಯಾವುದು ಅಂತಾನು ಗಮನಿಸ್ತಾ ಇದ್ದೀವಿ, ಆ ಬಸ್ಗೆ ತುಂಬ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಟೈರ್ಗಳನ್ನು ಎಷ್ಟು ರಾಜಾರೋಷವಾಗಿ ತುಂಬಿಸ್ತಾ ಇದ್ದಾರೆ ನೋಡಿ. ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಅಲ್ಲಿ ಅನ್ಲೋಡು ಮಾಡೋದು. ಬಸ್ಗೆ ಬೆಂಕಿ ಹತ್ತಿದಂಥ ಸಂದರ್ಭದಲ್ಲಿ ಇಡೀ ಬಸ್ ಹೊತ್ತಿ ಉರಿಯುತ್ತೆ ಅನ್ನೋದಾದರೆ ಕಾರಣ ಏನು ಅನ್ನೋದನ್ನು ಅವಲೋಕಿಸ್ತಾ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ಇದೆಲ್ಲವೂ ಕೂಡ ಅಂಶಗಳು. ಟೈರ್ಗಳನ್ನು ಸಾಗಿಸ್ತಾ ಇದ್ದಾರೆ. ಇವ್ರಿಗೆ ಯಾರಿಗೂ ಕೂಡ ಕಿಂಚಿತ್ತು ಜವಾಬ್ದಾರಿ ಅನ್ನುವಂಥದ್ದಿಲ್ಲ. ಜನ ಇವರನ್ನು ನಂಬಿ ದುಡ್ಡು ಕೊಟ್ಟು 1 to 3 ದುಡ್ಡು ಕೊಟ್ಟು ಬಸ್ಸಲ್ಲಿ ನಂಬಿ ಪ್ರಯಾಣಿಸ್ತಾರೆ. ಆದರೆ ಇವರು ತುಂಬಿಸ್ತಾ ಇರೋದೇನು, ಬಸ್ನ ಒಳಗಡೆ ಪ್ಯಾಸೆಂಜರ್ಸ್ ಮಲಗಿರ್ಬೇಕಾದ್ರೆ ನಮ್ಮ ಕೆಳಗಡೆ ಬುಡದಲ್ಲೇ ಬೆಂಕಿ ಹತ್ಕೊಂಡ್ರೆ ಕಂಪ್ಲೀಟಾಗಿ ಸುಟ್ಟು ಹೋಗ್ತೀವಿ ಅನ್ನುವಂಥ ಅರಿವು ಕೂಡ ಇಲ್ಲದಂತ ಪಾಪ ಅವರು ಟಿಕೆಟ್ ಬುಕ್ ಮಾಡಿರ್ತಾರೆ. ಆದರೆ ಇವರು ತುಂಬಿಸ್ತಾ ಇರುವಂಥ ವಸ್ತುಗಳಿದೆಯಲ್ಲ, ಇದೆಲ್ಲವೂ ಕೂಡ ಹೆಜಾರ್ಡಸ್ ಅಂತಂದರೆ ಅದ್ರ ಮೇಲೆ ಈ ಬಾಕ್ಸ್ ಮೇಲೆ ಒಂದು ಸ್ಟಿಕ್ಕರ್ ಹಾಕಿ ಇದನ್ನು ಯಾವುದೇ ಕಾರಣಕ್ಕೂ ಸಾಗಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ವಸ್ತುಗಳು ಅದೆಲ್ಲವನ್ನು ಕೂಡ ಸಾಗಿಸ್ತಾ ಇದ್ದಾರೆ. ಗಮನಿಸ್ತಾ ಇದೀವಿ ಬಸ್ಗಳಲ್ಲಿ ಏನೇನ್ ತುಂಬ್ತಾ ಇದ್ದಾರೆ ಅನ್ನೋದು. ಇದನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಶಾಕಿಂಗ್ ಅನ್ಸುತ್ತೆ. ಆದ್ರೆ ನಾವು ಯಾರು ಶಾಕ್ ಆಗ್ಬೇಕಂತಿಲ್ಲ, ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಗಮನಿಸ್ಕೊಂಡು ಬಂದಿರೋದೆ, ಅನೇಕ ಬಾರಿ ಇದನ್ನ ಹೇಳಿರೋದೆ. ಈ ಹಿಂದೆ ದುರಂತ ಆದಂತ ಸಂದರ್ಭದಲ್ಲೂ ಕೂಡ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದಿತ್ತು, ಆದ್ರೆ ಉತ್ತರ ಯಾವುದಕ್ಕೂ ಕೂಡ ಸಿಕ್ಕಿಲ್ಲ. ಈಗಲಾದ್ರೂ ಉತ್ತರ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಉದಾಹರಣೆಗಳು ಸಿಕ್ಕಿದೆ, ಮತ್ತೊಂದಷ್ಟು ಸರಕುಗಳನ್ನು ತುಂಬಿಸುವಂತ ದೃಶ್ಯಗಳು ಕೂಡ ಸಿಕ್ಕಿದೆ. ಅದನ್ನೊಮ್ಮೆ ನೋಡ್ಕೊಂಡ್ಬನ್ನಿ. ನೋಡಿ, ಪ್ಯಾಸೆಂಜರ್ ತುಂಬುವಂಥ ಈ ಬಸ್ಗಳಿಗೆ
ನೋಡ್ತಾ ಇದ್ದಾರೆ ಅದೆಲ್ಲ ಕೂಡ ಸ್ಲೀಪರ್ ಕೋಚ್ ಬಸ್ಗಳಾಗಿರ್ತವೆ. ಈ ಒಂದು ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಪ್ಯಾಸೆಂಜರನ್ನು ಕರ್ಕೊಂಡು ಹೋಗುವಂಥ ಬಸ್ಗಳು, ಈ ಒಂದು ಬಸ್ಗಳ ಮೇಲೆ ನೋಡ್ತಾ ಇರ್ಬೋದು ನೀವು ಟಾಪಲ್ಲಿ ಎಂಥ ರಟ್ಟಿನ ರೋಲ್ಗಳಾಗಿರಬಹುದು, ಟೈರ್ಗಳಾಗಿರ್ಬೋದು. ಈ ರೀತಿ ಟೈರ್ಗಳನ್ನು ಇದರಲ್ಲಿ ಇಷ್ಟೊಂದು ಲೋಡ್ ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಅಪಘಾತ ಆದಾಗ ಬೆಂಕಿ ಬಸ್ಸಿಗೆ ಏನಾದರೂ ಹತ್ತಿಕೊಂಡ್ರೆ ನೇರವಾಗಿ ಟೈರ್ಗಳು ಹೊತ್ತಿ ಉರಿಯುತ್ತವೆ. ಈ ಟೈರ್ಗಳಿಗೆ ಬೆಂಕಿ ಹತ್ತಿಕೊಂಡ್ರೆ ಮುಗಿದೋಯ್ತು. ನೋಡ್ತಾ ಇದ್ದೀರ ಬಸ್ಗಳ ಮೇಲೆ ಯಾವ ರೀತಿಯಾದಂಥ ಟೈರ್ ಆಗಿರ್ಬೋದು, ರಟ್ಟಿನ ಬಾಕ್ಸ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಬ್ಯಾಗ್ಗಳಾಗಿರ್ಬೋದು, ಇವೆಲ್ಲ ಕೂಡ ಪ್ಯಾಸೆಂಜರ್ ಬಸ್ಗಳಲ್ಲಿ ತುಂಬಿದ್ದಾರೆ. ಇವೆಲ್ಲ ಕೂಡ ಟ್ರಕ್ಗಳಲ್ಲಿ ತುಂಬಬೇಕು. ದೊಡ್ಡ ದೊಡ್ಡ ಗೂಡ್ಸ್ ಬಾಕ್ಸ್ಗಳನ್ನು ಹೇರುವಂಥ ಟ್ರಕ್ಗಳಲ್ಲಿ ತುಂಬಬೇಕು. ಆದರೆ ಇಲ್ಲಿ ಏನಾಗ್ತಿದೆ, ಇದನ್ನು ಯಾರೂ ಕೂಡ ಈ ಹಿಂದೆನೂ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗಳನ್ನು ಮಾಡಿದ್ವಿ. ಆದರೆ ಯಾವುದೇ ರೀತಿ ಸಾರಿಗೆ ಇಲಾಖೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂತಲೇ ಹೇಳ್ಬೋದು, ನಿರ್ಲಕ್ಷ್ಯ. ಹಾಗಾಗಿ ಏನಾದರೂ ಒಂದು ಬಸ್ಸುಗಳು ದುರಂತ ಆದರೆ ಇಂಥ ಒಂದು ಘಟನೆಗಳು ನಡೆಯೋದು ಸಹಜ ಅಂತಲೇ ಹೇಳ್ಬೋದು. ನೋಡಿ ಟೈರ್ಗಳನ್ನು ಮೇಲ್ಗಡೆ ಎಷ್ಟೊಂದು ಟೈರ್ಗಳು ತುಂಬಿದ್ದಾರೆ ನೋಡಿ, ನೀವು ಕಾಣ್ತಾ ಇರ್ಬೋದು ನೀವು ಮೇಲ್ಗಡೆ, ಬಸ್ಸಿನ ಮೇಲ್ಗಡೆ ಇದೆಲ್ಲ ಟೈರ್ಗಳು, ರಟ್ಟಿನ ರೋಲ್ಗಳು. ಇದರಿಂದ ಬೇಗ ಬೆಂಕಿ ಹತ್ಕೊಳ್ಳುತ್ತೆ. ಯಾಕಂದರೆ ಇವು ಬೆಂಕಿಗೆ ಬೇಗ ಸ್ಪಂದಿಸ್ತವೆ. ಹಾಗಾಗಿ ಬೇಗ ಬೆಂಕಿ ಹತ್ಕೊಂಡು ಬಸ್ಸುಗಳಿಗೆ ನಂದಿಸಲಿಕ್ಕೂ ಆಗದಷ್ಟು ಅನಾಹುತಗಳು ಆಗುವಂಥದ್ದು, ಸಾವು ನೋವುಗಳಾಗುವಂಥ ಸಂದರ್ಭ ಬರೋದೇ ಇಂಥ ಒಂದು ಬಸ್ಗಳಲ್ಲಿ ಈ ರೀತಿಯಾದಂಥ ಒಂದು ಟೈರ್ಗಳನ್ನು, ಲಗೇಜ್ಗಳನ್ನು ಹೇರೋದ್ರಿಂದ. ಬಸ್ಗಳಲ್ಲಿ ಏನೇನು ಬಳಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಆದರೆ ಬಸ್ಗಳಲ್ಲಿ ಏನೇನು ಅಸಲಿಗೆ ಇರಬೇಕೋ ಅದೇ ಅಸಲಿಗಿಲ್ಲ. ಅದಿಲ್ಲದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈ ರೀತಿ ಬೆಂಕಿ ಹತ್ತಿಕೊಂಡಂತಹ ಸಂದರ್ಭದಲ್ಲಿ ಇಡೀ ಬಸ್ ದಗದಗನೆ ಹೊತ್ತಿ ಉರಿಯುತ್ತೆ. ಅಂಥದ್ದೇ ಒಂದಷ್ಟು ಘಟನೆಗಳು ಸಂಭವಿಸುವಂತಹ ಎಲ್ಲ ಸಾಧ್ಯತೆಗಳು ಇರುವಂಥ ಉದಾಹರಣೆ ಇದೆ ನೋಡಿ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈಗ ಬರುವಂತಹ ದೃಶ್ಯ ಇದೆಯಲ್ಲ, ಇದರಲ್ಲಿ ಈ ಬಸ್ಸಲ್ಲಿ ಅಸಲಿಗೆ ಗ್ಲಾಸೇ ಇಲ್ಲ. ಗ್ಲಾಸ್ ಒಡೆದೋಗಿದೆ, ಗ್ಲಾಸ್ ಹಾಕಿಸ್ಬೇಕು. ಆದರೆ ಆ ಗ್ಲಾಸ್ ಬದಲಿಗೆ ಪ್ಲೈವುಡ್ಗಳನ್ನು ಬಳಸ್ತಾ ಇದ್ದಾರೆ. ಕಿಟಕಿಗಳಿಗೆ ಗ್ಲಾಸೇ ಬಳಸಿಲ್ಲ ಮಾಲೀಕರು, ಪ್ಲೈವುಡ್ ಬಳಸಿ ಪ್ರಯಾಣಿಕರ ಜೊತೆ ಚೆಲ್ಲಾಟ. ಕಣ್ಮುಚ್ಚಿ ಕುಳಿತ್ರ ಹಾಗಾದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು. ಸ್ಲೀಪರ್ ಬಸ್ಗಳಲ್ಲಿ ಪ್ಲೈವುಡ್ ಕಿಟಕಿಗಳ ಬಳಕೆ ಆಗ್ತಾ ಇದೆ. ಗ್ಲಾಸ್ ಒಡೆದೋಗಿದ್ಯೋ, ಕಿತ್ತೋಗಿದ್ಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ, ಅದಕ್ಕೊಂದು ಗ್ಲಾಸ್ ಹಾಕಿಸ್ಬೇಕು. ಆದ್ರೆ ಆ ರೀತಿ ಮಾಡದೆ ಅದಕ್ಕೆ ಪ್ಲೈವುಡ್ ಹಾಕಿದ್ದಾರೆ ನೋಡಿ. ಇದೇ ಬಸ್ ಅದೇ ಗಮನಿಸ್ತಾ ಇದೀವಲ್ಲ, ಅಲ್ಲಿ ಮುಂದುಗಡೆ ಇರುವಂತ ಒಂದು ಗ್ಲಾಸ್ ಒಡೆದು ಹೋಗಿದೆ ಅಥವಾ ಬಿದ್ದು ಹೋಗಿದೆ, ಏನೋ ಒಂದು ಆಗಿದೆ. ಆದರೆ ಅಲ್ಲಿ ಗ್ಲಾಸ್ ಮತ್ತೆ ಹಾಕಿಸ್ಬೇಕಿತ್ತು. ಆ ನಂತರದಲ್ಲೇ ಆ ಬಸ್ಸನ್ನು ರಸ್ತೆ ಮೇಲೆ ಓಡಿಸ್ಬೇಕಿತ್ತು. ಆದರೆ ಇಲ್ಲೂ ಕೂಡ ದುಡ್ಡಿನ ಆಸೆಗೆ ಗ್ಲಾಸ್ ಹಾಕ್ಸಿಲ್ಲ, ಬದಲಿಗೆ ಪ್ಲೈವುಡ್ ಹಾಕ್ಸಿದ್ದಾರೆ. ಪ್ಲೈವುಡ್ ಹಾಕಿಸಿ ಕಿಟಕಿನ ಬಂದ್ ಮಾಡಿ ಕಂಪ್ಲೀಟಾಗಿ ಓಡಿಸ್ತಾ ಇದ್ದಾರೆ ಈ ಬಸ್ಸನ್ನು. ಈ ರೀತಿ ಪ್ಲೈವುಡ್ ಹಾಕ್ತಂಥ ಸಂದರ್ಭದಲ್ಲಿ ಮೊದಲೇ ಆ ಬಸ್ಸಲ್ಲಿ ಅಷ್ಟೊಂದು ಪ್ಲೈವುಡ್ಗಳು ಬಸ್ನ ಟಾಪಲ್ಲಿ ಬಾಟಮಲ್ಲಿ ಬಸ್ ತುಂಬ ಇರೋವಾಗ ಇನ್ನು ಇಂಥದ್ದೆಲ್ಲ ಹಾಕಿದಂಥ ಸಂದರ್ಭದಲ್ಲಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗದೆ ಇನ್ನೇನಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಾದಂತಹ ರೆಹಮಾನ್, ಅರವಿಂದ್ ಹಾಗೆ ಪ್ರಕಾಶ್ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ರೆಹಮಾನ್, ಈಗಾಗಲೇ ಗಮನಿಸ್ತಾ ಇದ್ದೀವಿ ಯಾರ ತಪ್ಪಿನಿಂದ ಇಷ್ಟು ಜೀವಗಳು ಬಲಿಯಾಯ್ತಲ್ಲ ಅನ್ನೋದನ್ನ ಗಮನಿಸಿದ್ರೆ ಬಸ್ ಮಾಲೀಕರು ಕೂಡ ಅಷ್ಟೇ ಜವಾಬ್ದಾರರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಸ್ ಮಾಲೀಕರು ಆಗಿರ್ಬೋದು ಅಥವಾ ಬಸ್ನ ಅಸಲಿ ಚಿತ್ರಣ ಏನಿದೆ ಡೀಟೇಲ್ಸ್ ಈ ಸಂದರ್ಭದಲ್ಲಿ? ಯಶಸ್ವಿನಿ, ನಿಜಕ್ಕೂ ಕೂಡ ಬಸ್ ಮಾಲೀಕರ ಕಳ್ಳಾಟ ನಮ್ಮ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆಳಲಿಕ್ಕೆ ಸಾಧ್ಯ ಆಯಿತು ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಬಸ್ನಲ್ಲಿ, ಖಾಸಗಿ ಬಸ್ಗಳಲ್ಲಿ ಅಂದ್ರೆ ಪ್ಯಾಸೆಂಜರ್ನ ಹೊತ್ತೊಯ್ಯುವಂತ ಬಸ್ಗಳಲ್ಲಿ ಗೂಡ್ಸ್ ಎಲ್ಲ ಲಗೇಜ್ಗಳನ್ನ ತುಂಬ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಒಂಥರ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಯಾವ ಲಗೇಜ್ಗಳನ್ನ ತುಂಬ್ತಾರೆ ಅಂತ ನಿಜಕ್ಕೂ ಕೂಡ ನೋಡಿದ್ರೆ ಭಯ ಆಗಬೇಕು. ಯಾಕಂದ್ರೆ ಇದನ್ನೆಲ್ಲ ಪ್ಯಾಸೆಂಜರ್ ಬಸ್ಗಳಲ್ಲಿ, ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಓಡಾಡುವಂತ ಪ್ರಯಾಣಿಕರು ಈ ಸುದ್ದಿಯನ್ನ ನೋಡ್ಲೇಬೇಕು.
ಸಾರಿಗೆ ಇಲಾಖೆ ಈ ಕಣ್ಣು ಮುಚ್ಚಿಕೊಳ್ತಿದೆ ಅಂತ ಅನ್ಸುತ್ತೆ. ಈ ಸುದ್ದಿಯನ್ನು ಮಿಸ್ ಮಾಡಿದ ರಾಮಲಿಂಗಾರೆಡ್ಡಿ ಅವರು ನೋಡಲೇಬೇಕು, ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು. ಯಾಕಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಪೆಟ್ರೋಲ್ ತುಂಬಿರುವಂತಹ ಕ್ಯಾನ್ಗಳನ್ನು, ಆಯಿಲ್ ಕ್ಯಾನ್ಗಳನ್ನು ಈ ಪ್ಯಾಸೆಂಜರ್ ಅಂದರೆ ಜನರನ್ನು ಸಾಗಾಟ ಮಾಡುವಂತಹ ಈ ಒಂದು ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಹೊತ್ತೊಯ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಆಯಿಲ್ ಕ್ಯಾನ್ಗಳನ್ನು ತುಂಬ್ತಾರೆ ಅಂದರೆ ಕೆಳಗಡೆ ಆ ಬಸ್ಗಳ ಡಿಸೈನ್ ಕೂಡ ಅದೇ ರೀತಿ ಮಾಡಿದ್ದಾರೆ. ಅವೆಲ್ಲ ಗೂಡ್ಸ್ ವೆಹಿಕಲ್ಗಳು, ಇದು ನಾಮಕಾವಸ್ಥೆ ಮಾತ್ರ ಜನರನ್ನು ಹೊತ್ತೊಯ್ಯಲಿಕ್ಕೆ ಬಳಸ್ತಾ ಇದ್ದಾರೆ ಈ ಬಸ್ಗಳನ್ನು. ಅದನ್ನ ಬಿಟ್ಟರೆ ಏನು ಪ್ಯಾಸೆಂಜರ್ ಏನು ಮಲ್ಕೊಂಡಿರ್ತಾರಲ್ವಾ, ಆ ಮಲಗಿರುವಂಥ ಕೆಳಭಾಗದಲ್ಲಿ ಆಯಿಲ್ ಕ್ಯಾನ್ಗಳಾಗಿರ್ಬೋದು, ಬಾಕ್ಸ್ಗಳಾಗಿರ್ಬೋದು, ರಟ್ಟಿನ ಬಾಕ್ಸ್ಗಳಾಗಿರ್ಬೋದು, ರೋಲ್ಗಳಾಗಿರ್ಬೋದು, ಟೈರ್ಗಳನ್ನು ಕೂಡ ಅದರಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನೀವು ನೋಡಿ, ಟೈರ್ಗಳನ್ನು ತುಂಬಿದ್ದಾರೆ, ಆಯಿಲ್ ಕ್ಯಾನ್ಗಳನ್ನು, ಮತ್ತೆ ಡೀಸೆಲ್ ಕ್ಯಾನ್ಗಳನ್ನು ಕೂಡ. ಅಂದರೆ ಆ ಒಂದು ವೆಹಿಕಲ್ ಅಲ್ಲಿ, ಬಸ್ಸಲ್ಲಿ ಸುಮಾರು 50-60 ಲೀಟರ್ಗಿಂತ ಹೆಚ್ಚು ಡೀಸೆಲ್ ಇರುತ್ತೆ ಆಲ್ಮೋಸ್ಟ್ ಅದರಲ್ಲಿ ವೆಹಿಕಲ್ಗೆ ಬೇಕಾಗಿರುವಂಥದ್ದು. ಅದಕ್ಕಿಂತ ಹೆಚ್ಚಿನ ಒಂದು ಕ್ಯಾನ್ಗಳಲ್ಲಿ ಡೀಸೆಲ್ಗಳನ್ನು ತುಂಬಿದ್ದಾರೆ, ಆಯಿಲ್ಗಳನ್ನು ತುಂಬಿದ್ದಾರೆ. ಮತ್ತೆ ಬಸ್ ಮೇಲ್ಭಾಗದಲ್ಲೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಲಗೇಜ್ಗಳನ್ನು ಹೇರಿದ್ದಾರೆ. ಈ ಲಾರಿ ಟೈರ್ಗಳಾಗಿರ್ಬೋದು, ಸೈಕಲ್ ಟೈರ್ಗಳಾಗಿರ್ಬೋದು, ಎಲ್ಲ ಕೂಡ ಬೆಂಗಳೂರಿನಿಂದ ಬೇರೆ ಡಿಸ್ಟಿಕ್ಗಳಿಗೆ ಹೋಗುವಂಥ ಎಲ್ಲ ಬಸ್ಗಳಲ್ಲಿ ಕೂಡ ಇದೇ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು. ನಮ್ಮ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಕಣ್ಣಿಗೆ ಇವರೆಲ್ಲ ಕಳ್ಳಾಟಗಳು, ದೃಶ್ಯಗಳು ಬಯಲಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಇದನ್ನು ಸಾರಿಗೆ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆಯಾ ಅಂತ ಅನಿಸುತ್ತೆ. ಇವೆಲ್ಲ ಕಾಣೋದಿಲ್ವಾ? ಯಾಕಂದರೆ ಈಗ ಒಳಗಡೆ ಏನು ಡಿಕ್ಕಿಯಲ್ಲಿ ಇಟ್ಕೊಂಡು ಹೋಗ್ತಾರೋ ಬಸ್ಗಳಲ್ಲಿ, ಆ ಲಗೇಜ್ ಕೌಂಟ್ರಲ್ಲಿ ಏನು ಇಟ್ಕೊಂಡು ಹೋಗ್ತಾರೋ ಅದು ಕಣ್ಣಿಗೆ ಕಾಣದೇ ಇರ್ಬೋದು. ಆದರೆ ಬಸ್ಗಳ ಮೇಲೆ, ಲಗೇಜ್ ಮೇಲೆ ಸಾಕಷ್ಟು ಟೈರ್ಗಳನ್ನು, ಗೂಡ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳನ್ನು, ಯಾಕಂದರೆ ಗೂಡ್ಸ್ ವೆಹಿಕಲ್ಗಳಿಗೆ ಆ ಲಗೇಜ್ಗಳನ್ನು ತುಂಬಬೇಕು. ಆದರೆ ಇಲ್ಲಿ ಯಾವ ರೀತಿ ಸಾರಿಗೆ ಇಲಾಖೆಯ ಗೈಡ್ಲೈನ್ಸ್ಗಳನ್ನು ಗಾಳಿಗೆ ತೂರಿ ಈ ಒಂದು ಬಸ್ ಮಾಲೀಕರು ಹೋಗ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಬಸ್ ಮೇಲೆ ಟೈರ್ಗಳು ಮತ್ತು ಈ ಫ್ಲೌಡ್ ರೋಲ್ಗಳು ಏನು ಬರುತ್ತೆ ಅವೆಲ್ಲ ತುಂಬ್ತಾರೆ. ಏನಾದರೂ ಒಂದು ಆಕ್ಸಿಡೆಂಟ್ ಬಸ್ ಆಯಿತು ಅಂತಂದರೆ ಒಂದು ಸಣ್ಣ ಕಿಡಿ ಹೊತ್ಕೊಂಡ್ರು ಕೂಡ ದೊಡ್ಡ ಮಟ್ಟದಲ್ಲಿ ಬಸ್ಗಳು ಹೊತ್ತಿ ಉರಿಲಿಕ್ಕೆ ಕಾರಣ ಇವೆಲ್ಲ ವಸ್ತುಗಳು ಪ್ಯಾಸೆಂಜರ್ ಬಸ್ಗಳಲ್ಲಿ ತುಂಬೋದ್ರಿಂದ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತುಂಬ್ತಾರೆ. ಕೇವಲ 30-35 ಜನರು ಮಾತ್ರ ಅದರಲ್ಲಿ ಇರ್ತಾರೆ. ಅದು ನಾಮಕಾವಸ್ಥೆ ಅಷ್ಟೇ ಅವ್ರದ್ದು. ಆದರೆ ಅದ್ರ ಒಳಗಡೆ ಆಗ್ತಾ ಇರುವಂಥ ಬಿಸ್ನೆಸ್ಸೇ ಬೇರೆ ಲೆವೆಲ್ ಇದೆ. ಹಣದ ಆಸೆಗೆ ಬಿದ್ದಿದ್ದಾರೆ. ಅತಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯಿಂದ ಖಾಸಗಿ ಬಸ್ ಸಂಪರ್ಕದಲ್ಲಿರಿ. ಹಾಗೆ ಅರವಿಂದ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಸ್ಟಿಂಗ್ ಆಪರೇಷನ್ ನಡೆಸಿದಂತ ಸಂದರ್ಭದಲ್ಲಿ ಕ್ಯಾಮೆರಾ ಕಣ್ಣಿಗೆ ಅನೇಕ ವಿಚಾರಗಳು ಬಿದ್ದಿದೆ. ನೀವು ಕಂಡಂತ ಸತ್ಯಗಳು ಏನೇನು? ಬಸ್ ಮಾಲೀಕರು ಯಾವ ರೀತಿಯಾಗಿ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೆ? ಡೀಟೇಲ್ಸ್ ಕೊಡೋದಾದ್ರೆ ಅದ್ರ ಬಗ್ಗೆ. ಯಶಸ್ವಿನಿ, ಖಂಡಿತವಾಗ್ಲೂ ಕೂಡ ಈ ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ದುರಂತ ಏನಾಯಿತು, ಅದಾದ ಬಳಿಕ ಈ ಖಾಸಗಿ ಬಸ್ ಮಾಲೀಕರು ಹಾಗೆ ಚಾಲಕರ ಒಂದು ಕಳ್ಳಾಟ, ಅವರ ಅವ್ಯವಹಾರದ ವಿರುದ್ಧವಾಗಿ ಒಂದು ಸ್ಟಿಂಗ್ ಆಪರೇಷನ್ನ ಕೂಡ ರಿಪಬ್ಲಿಕ್ ತಂಡ ಮಾಡುತ್ತೆ. ಆ ಸಂದರ್ಭದಲ್ಲಿ ಹಲವು ಅಂಶಗಳು ನಮಗೆ ಅಲ್ಲಿ ಸಿಕ್ಕಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ 2013ರಲ್ಲೇ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ನ ಮಾಡಿರುತ್ತೆ. ಅಂದರೆ ಎಮರ್ಜೆನ್ಸಿ ಎಕ್ಸಿಟ್ ಯಾವ ಥರ ಇರಬೇಕು, ಸ್ಲೀಪರ್ ಕೋಚ್ ಬಸ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಒಂದು ಸೂಚನೆಗಳನ್ನ ಕೊಟ್ಟಿರುತ್ತೆ. ಆ ಒಂದು ಅಳವಡಿಕೆಗಳನ್ನ ಯಾವುದೇ ರೀತಿಯಾದಂಥ ಸ್ಲೀಪರ್ ಕೋಚ್ ಟ್ರಾವೆಲ್ಸ್ ಆಫೀಸ್ಗಳಾಗಿರ್ಬೋದು, ಜೊತೆಗೆ ಈ ಬಸ್ ಮಾಲೀಕರಾಗಿರ್ಬೋದು, ಅದನ್ನು ಯಾವುದನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಮುಖ್ಯವಾಗಿ ಗಾಜಿನ, ಅಂದರೆ ಕಿಟಕಿ ಗಾಜೇನಿರುತ್ತೆ ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟನ್ನು ಕೊಡಬೇಕು. ಜೊತೆಗೆ ಅದಕ್ಕೆ ಕೊಂಚಿತ್ತು ಏನಾದರೂ ಡ್ಯಾಮೇಜ್ ಆದರೆ ಇಡೀ ಬಸ್ನಲ್ಲಿರುವಂಥ ಎಲ್ಲ ಕಿಟಕಿ ಗಾಜು ಕೂಡ ಪುಡಿ ಆಗಬೇಕು, ಅಂದರೆ ಓಪನ್ ಆಗಬೇಕು. ಆ ರೀತಿಯಾದಂಥ ಒಂದು ಸಿಸ್ಟಮ್ನ ಗಾಜುಗಳನ್ನ ಅಲ್ಲಿ ಅಳವಡಿಕೆ ಮಾಡಬೇಕಾಗುತ್ತೆ. ಅದನ್ನು ಯಾವುದನ್ನು ಕೂಡ ಮಾಡಿರೋದಿಲ್ಲ. ಜೊತೆಗೆ ಫೈರ್ ಎಕ್ಸ್ಟೆನ್ಷನನ್ನು ಇಡಬೇಕಾಗುತ್ತೆ, ಅದನ್ನು ಕೂಡ ಇಡೋದಿಲ್ಲ. ಅದಲ್ಲದೆ ಸ್ಲೀಪರ್ ಕೋಚಿನ ಒಂದು ಬೆಡ್ ಏನಿರುತ್ತೆ ಅದರ ಪಕ್ಕನೇ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ನ ಕೂಡ ಇಡ್ತಾರೆ. ಅದಲ್ಲದೆ ಹೆವಿ ಲಗೇಜಸ್ಗಳನ್ನ, ಲೋಡ್ಗಳನ್ನ ಹಾಕುವಂಥದ್ದು, ಗೂಡ್ಸ್ ವೆಹಿಕಲಲ್ಲಿ ಕಳಿಸಬೇಕಾಗಿರುವಂಥ ಲಗೇಜ್ಗಳನ್ನ ಸ್ಲೀಪರ್ ಕೋಚ್ ಬಸ್ಗಳ ಮೇಲೆ ಹೇರ್ತಾರೆ. ಸದ್ಯ ನಾವೀಗ ರೇಸ್ ಕೋರ್ಸ್ನಲ್ಲಿರುವಂಥ ರಸ್ತೆಯಲ್ಲಿ ತಾವು ದೃಶ್ಯಗಳು ನೋಡ್ಬೋದು. ಭಾರಿ ಪ್ರಮಾಣದ ಒಂದು ಗಾತ್ರದಲ್ಲಿರುವಂಥ ಲಗೇಜ್ಗಳು, ಅತಿ ಒಂದು ತೂಕದ ಲಗೇಜ್ಗಳನ್ನ, ಟೈರ್ಗಳನ್ನ, ಅಂದರೆ ಇದು ಎಲ್ಲವೂ ಕೂಡ ಅಗ್ನಿಗೆ ಪುಷ್ಟಿ ನೀಡುವಂತಹ, ಅಂದರೆ ಒಂದು ವೇಳೆ ಏನಾದರೂ ಬೆಂಕಿ ತಗುಲಿದ್ದೇ ಆದಲ್ಲಿ ಅದಕ್ಕೆ ಪುಷ್ಟಿ ನೀಡುವಂತಹ ವಸ್ತುಗಳೇ ಇಲ್ಲಿರುವಂಥದ್ದು. ಆ ರೀತಿಯಾದಂಥ ವಸ್ತುಗಳನ್ನ ಇಲ್ಲಿ ಅವರು ಆ ಒಂದು ಟ್ರಾವೆಲ್ಸ್ನ ಇದಕ್ಕೆ ಬಸ್ಗಳ ಮೇಲೆ, ಸ್ಲೀಪರ್ ಕೋಚ್ ಬಸ್ಗಳ ಮೇಲೆ ಹೇರುವಂತಹ ಕೆಲಸವನ್ನು ಮಾಡ್ತಾರೆ. ಇದಲ್ಲದೆ ಮತ್ತೊಂದು ಗಂಭೀರವಾದಂಥ ವಿಷಯ ಏನಂತಂದರೆ, ಕೆಲವು ಪಾರ್ಸಲ್ಗಳನ್ನ ಕೂಡ ಇವ್ರಿಗೆ ನಾವು ಕೊಡ್ಬೋದು. ಅದಲ್ಲದೆ ಯಾರಾದರೂ ಟಿಕೆಟ್ ಬುಕ್ಕಿಂಗ್ ಮಾಡಿ ಬರ್ತಿರ್ತಾರಲ್ಲ ಅವರ ಬುಕ್ಕಿಂಗ್ ಅಲ್ಲದೆ ಈ ಒಂದು ಡ್ರೈವರ್ ಸೀಟ್ ಏನಿರುತ್ತೆ ಅದರ ಪಕ್ಕನೇ ಮತ್ತೊಂದು ಒಂದು ಜಾಗ ಇರುತ್ತೆ. ಆ ಜಾಗ ಇರುವಂಥದ್ದು ಇಬ್ಬರು ಡ್ರೈವರ್ ಇರ್ತಾರೆ. ಆ ಡ್ರೈವರ್ಗಳಲ್ಲಿ ಒಬ್ಬರು ಅಂದರೆ
ಸುಮಾರು 24 ಗಂಟೆಗಳಲ್ಲಿ 12 ಗಂಟೆ ಒಬ್ಬರು ಒಂದು ವಾಹನವನ್ನು ಚಲಾವಣೆ ಮಾಡಿದ್ರೆ ಇನ್ನೊಬ್ಬರು 12 ಗಂಟೆ ಚಲಾಯಿಸ್ತಾರೆ. ಆ ಸಂದರ್ಭದಲ್ಲಿ ಮತ್ತೋರ್ವ ಚಾಲಕನಿಗೆ ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಜಾಗ ಇರುತ್ತೆ. ಆ ಜಾಗದಲ್ಲೂ ಕೂಡ ಅತಿ ಹೆಚ್ಚಿನ ಹಣವನ್ನು ತೆಗೆದುಕೊಂಡು ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ರಿಪಬ್ಲಿಕ್ನ ಸ್ಟಿಂಗ್ ಆಪರೇಷನಲ್ಲಿ ಬಟಾಬೈಲಾಗಿರೋದು. ಇದಲ್ಲದೆ ಕೆಲವು ಪಾರ್ಸಲ್ಗಳನ್ನ ಅವರು ದುಡ್ಡು ಕೊಟ್ಟರೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮದ್ಯದ ಬಾಟ್ಲಿಗಳಾಗಿರ್ಬೋದು, ಆಯಿಲ್ಗಳಾಗಿರ್ಬೋದು, ಡೀಸೆಲ್ ಕ್ಯಾನ್ಗಳಾಗಿರ್ಬೋದು. ಅಂದರೆ ಇಲ್ಲಿ ಫೈರ್ಗೆ, ಅಗ್ನಿ ದುರಂತಕ್ಕೆ ಅಥವಾ ಒಂದು ವೇಳೆ ಒಂದು ಬೆಂಕಿ ಹತ್ತಿದ್ದೇ ಆದಲ್ಲಿ ಅದಕ್ಕೆ ಪುಷ್ಟಿ ನೀಡುವಂತಹ ಸಾಧನೆ. ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈಗಾಗಲೇ ನಡೆದಿರುವಂತಹ ದುರಂತ ಒಂದು ಕಡೆ ಅನ್ನೋದಾದ್ರೆ ಅದರ ಜೊತೆಯಲ್ಲಿ ಈಗಲಾದರೂ ಎಚ್ಚೆತ್ತುಕೊಂಡ್ರ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಈಗಲೂ ಕೂಡ ಬಸ್ಸಿನ ಮಾಲೀಕರಾಗಿರ್ಬೋದು ಯಾರು ಕೂಡ ಎಚ್ಚೆತ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿನ ಪರಿಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಹುಬ್ಬಳ್ಳಿಯಿಂದ ಪ್ರಕಾಶ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ. ಅಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಯಾವ ರೀತಿ ಜಾಗರೂಕರಾಗಿದ್ದಾರೆ, ಅಥವಾ ಇನ್ನೂ ಕೂಡ ಈ ಬಿಸಿ ತಟ್ಟಿಲ್ವಾ, ಅಥವಾ ಯಾವುದಾದ್ರೂ ಅನಾಹುತ ಆದ ನಂತರದಲ್ಲಿ ಎಚ್ಚೆತ್ಕೊಳ್ತಾರ ಅನ್ನೋ ಪ್ರಶ್ನೆ ಇದೆ. ಕೇವಲ ಒಂದು ಕಡೆಗಳಲ್ಲಿ ಮಾತ್ರ ಅಲ್ಲ, ರಾಜ್ಯದ ಅನೇಕ ಕಡೆಗಳಲ್ಲೂ ಕೂಡ ಬಸ್ಗಳ ಪರಿಸ್ಥಿತಿ ಇದೆ. ಅದರಲ್ಲೂ ಖಾಸಗಿ ಬಸ್ಗಳ ಪರಿಸ್ಥಿತಿ ಕೇಳೋದೇ ಬೇಡ, ಅವರೇ ಆಡಿದ್ದ ಆಟ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.